ಸೊ ಎಸ್ ಶಂಕರ್ ಮಾತಾಡಿ. ಎಸ್. ಸೊ ಈಗ ಫಸ್ಟ್ ವಿಷಯ ಏನಂದ್ರೆ, ನನ್ನ ರಿಲೇಶನ್ಶಿಪ್ ಹೆಂಗಿದೆ ದುಡ್ಡಿನ ಜೊತೆಗೆ ಅನ್ನೋದು ಇಂಪಾರ್ಟೆಂಟ್. ನಾನು ದುಡ್ಡಿನ ಕಡೆ ನನ್ನ ರಿಲೇಶನ್ಶಿಪ್ ಹೆಂಗಿದೆ ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಇಫ್ ಯು ವಾಂಟ್ ಟು ಮೇಕ್ ಯುವರ್ ಮನಿ ವರ್ಕ್, ನಿಮ್ಮ ಹಣ ನಿಮಗೋಸ್ಕರ ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ಆ ಹಣನ ಅರ್ಥ ಮಾಡ್ಕೋಬೇಕು. ರಿಲೇಶನ್ಶಿಪ್ ಅನ್ನೋದನ್ನ ನಾವು ಬಿಲ್ಡ್ ಮಾಡ್ಕೋಬೇಕು. ಈಗ ನೀವು ಮದುವೆ ಆಗ್ಬೇಕಂದ್ರೆ ಹುಡುಗಿ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಲ್ವಾ? ಹುಡುಗಿನ ಅರ್ಥ ಮಾಡ್ಕೊಂಡ್ರೆ ಯು ವಿಲ್ ಬಿ ಏಬಲ್ ಟು ರಿಲೇಟ್ ಟು ಹರ್. ಅವಳಿಗೇನ್ ಬೇಕು, ಏನಿಷ್ಟ, ಏನಿಷ್ಟ ಇಲ್ಲ, ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಾಗ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡೋದಕ್ಕಾಗ್ಲಿ, ಅವ್ರು ನಿಮ್ಮನ್ನ ಅಕ್ಸೆಪ್ಟ್ ಮಾಡೋದಕ್ಕಾಗ್ಲಿ ಅವಕಾಶ ಇರುತ್ತೆ. ಅದೇ ರೀತಿ ನಮ್ಮ ರಿಲೇಶನ್ಶಿಪ್ ಮನೆ ಜೊತೆ ಹೆಂಗಿದೆ, ನಮ್ಮ ಪ್ರೋಗ್ರಾಮಿಂಗ್ ಹೆಂಗಿದೆ ಅನ್ನೋದು ಇಂಪಾರ್ಟೆಂಟ್. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಐ ವುಡ್ ಸೇ. ಸೊ ವಾಟ್ ಈಸ್ ದ ಪ್ರೋಗ್ರಾಮಿಂಗ್? ಈಗ ಜನ ಅವರ ಬಿಲೀಫ್ ಸಿಸ್ಟಮ್ ಹೆಂಗಿರತ್ತಂದ್ರೆ, ಈಗ ಇಲ್ಲಿ ಬರ್ದಿರೋ ರೀತಿ, ದುಡ್ಡು ದುಃಖಕ್ಕೆ ಮೂಲ. ಓಕೆ, ವೆಲ್ತಿ ಪೀಪಲ್, ದುಡ್ಡಿರೋರು, ಗ್ರೀಡಿ. ಓಕೆ, ಐ ಡೋಂಟ್ ಡಿಸರ್ವ್ ಮನಿ, ನಾನು ದುಡ್ಡು ಸಂಪಾದನೆ ಮಾಡಕ್ ಅರ್ಹನಲ್ಲ. ಓಕೆ, ಮನಿ ಇದ್ರೆ, ದುಡ್ಡಿದ್ರೆ ಕರಪ್ಷನ್ ಇರುತ್ತೆ. ಓಕೆ, ಏನು ಪೂರ್ ಪೀಪಲ್ ಅಂದ್ರೆ ಯಾರತ್ರ ದುಡ್ಡಿರಲ್ಲ ಅವರು ನ್ಯಾಯವಾಗಿ ಬದುಕ್ತಿರ್ತಾರೆ. ಈ ಈ ಈ ರೀತಿ ನಮ್ಮ ಥಾಟ್ಸ್, ಈ ತರ ಥಾಟ್ಸ್ ಕೆಲವೇ ಬರ್ದಿದ್ದೀನಿ, ಸಾಕಷ್ಟಿದಾವೆ. ಇದರಲ್ಲಿ ಕೆಲವು ಥಾಟ್ಸ್ನ ಇವತ್ತು ನಾನು ಜಸ್ಟ್ ಪ್ರೆಸೆಂಟ್ ಮಾಡ್ತಿದ್ದೀನಿ. ನಮ್ಮ ಮುಂದಿನ ಸೆಷನ್ಸ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೋಗೋಣ. ಬಟ್ ಏನಾಗತ್ತೆ, ಈ ಪ್ರೋಗ್ರಾಮಿಂಗ್ ಎಲ್ಲಿಂದ ಬಂದಿದೆ ಅಂದ್ರೆ, ನಾವು ಚಿಕ್ಕವರಿದ್ದಾಗ ಬಂದಿರ್ಬೋದು, ಇಲ್ಲಾಂದ್ರೆ ನಮ್ಮ ಅನುಭವ ಯಾವಾಗೋ ಒಂದ್ಸರಿ ಏನೋ ಒಂದ್ ರೀತಿಲಿ ನನ್ನ ಅನುಭವ ದುಡ್ಡಿನ ಜೊತೆಗೆ ಹಾಳಾಗಿದೆ ಅಂದ್ರೆ, ದುಡ್ಡೇ ಇಲ್ಲ ಅನ್ನೋದು ಥಾಟ್ ಪ್ರೊಸೆಸ್ ಬಂದ್ಬಿಟ್ಟಿರುತ್ತೆ. ಇದು ಒಂದ್ ರೀತಿ ಥಾಟ್ ಪ್ರೊಸೆಸ್. ಈ ತರ ಸಾಕಷ್ಟು ಥಾಟ್ ಪ್ರೊಸೆಸ್ ಇದೆ. ಐ ಥಿಂಕ್ 14-15 ವೆರೈಟಿ ಆಫ್ ಥಾಟ್ ಪ್ರೊಸೆಸ್ ಇದೆ. ಸೊ ಇದರಲ್ಲಿ ನಾವು ಇವತ್ತು ಜಸ್ಟ್ ಇದನ್ನ ಏನಕ್ಕೆ ನಾನು ಇದು ತೋರಿಸ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಬಿಹೇವಿಯರ್, ನಿಮ್ಮ ಪ್ರೋಗ್ರಾಮಿಂಗ್ ಏನಿದೆ ಅನ್ನೋದು ನೀವು ಫಸ್ಟ್ ತಿಳ್ಕೊಬೇಕು ದುಡ್ಡಿನ ಕಡೆ. ಸೊ ನಿಮ್ಮ ರಿಲೇಶನ್ಶಿಪ್ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಏನಿದೆ ದುಡ್ಡಿನ ಜೊತೆಗೆ ಅಂದ್ರೆ, ದುಡ್ಡು ನಿಮ್ ಜೊತೆ ಇರಕ್ ಸಾಧ್ಯ ಇಲ್ಲ. ಸೊ ದುಡ್ಡು ನಿಮ್ ಜೊತೆ ಇರ್ಬೇಕಂದ್ರೆ ಅದ್ರ ಕಡೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ, ನಮ್ಮ ಥಾಟ್ ಪ್ರೊಸೆಸ್ ಆಗ್ಲಿ ಸರಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಒಂದ್ ವಿಶ್ವಾಸ ಮಾಡ್ಬೇಕು, ಪ್ರೀತಿ ಮಾಡ್ಬೇಕು, ಅಥವಾ ಬ್ರದರ್ಹುಡ್ ಇರ್ಬೇಕು, ಅಥವಾ ಸ್ನೇಹ ಇರ್ಬೇಕು, ಏನೋ ಒಂದ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ನೀವು. ಎಸ್ 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 ಎಸ್. ಬಾಂಧವ್ಯ ಬೆಳೆಸಿ. ಬಾಂಧವ್ಯ ಬೆಳೆಸ್ಬೇಕು. ಆ ಬಾಂಧವ್ಯ ಬೆಳೆಸೋದ್ ಹೆಂಗೆ ಅನ್ನೋದು, ಆ ಈಗ ಜನ ಯಾಕೆ ನಾನು ಇದ್ರ ಲವ್ ಬಗ್ಗೆನೇ ಜಾಸ್ತಿ ಮಾತಾಡ್ತೀನಿ ಅಂದ್ರೆ, ಅದು ಎಲ್ಲರಿಗೂ ಒಂದು ಕಾಮನ್ ಎಮೋಷನ್, ಎಲ್ಲರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಆ ಒಂದು ಸರಿ ಏನಾದ್ರೂ ಒಂದು ಮಿಸ್ ಕನ್ಸೆಪ್ಷನ್ ಆದಾಗ, ಇಫ್ ಯು ಡೋಂಟ್ ಕರೆಕ್ಟ್ ಇಟ್, ಯು ವಿಲ್ ನೆವರ್ ಬಿ ಏಬಲ್ ಟು ಗೆಟ್ ಇನ್ ಟು ಒನ್ ರಿಲೇಶನ್ಶಿಪ್. ಸೊ ಹಂಗಾಗಿ ಫಸ್ಟ್ ನನ್ನ ಥಾಟ್ ಪ್ರೋಸೆಸ್ ಏನಿದೆ ಅನ್ನೋದನ್ನ ನೀವು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು, ನಿಮ್ ಬಗ್ಗೆ ನಿಮ್ಮ ನಿಮ್ಮ ಮತ್ತೆ ದುಡ್ಡಿನ ಬಗ್ಗೆ ರಿಲೇಶನ್ಶಿಪ್ ಏನಿದೆ, ನೀವೇನ್ ಮಾತಾಡ್ಕೊಂತೀರಾ, ನೀವೇನ್ ಅನ್ಕೊಂತೀರಾ ದುಡ್ಡ್ರ ಬಗ್ಗೆ ಅನ್ನೋದನ್ನ ನೀವು ಒಂದ್ ಸ್ವಲ್ಪ ಏನಂತ ಹೇಳ್ತೀರಾ, ಯು ಶುಡ್ ಥಿಂಕ್ ಥ್ರೂ. ಓಕೆ, ಯು ಶುಡ್ ಸಿಟ್ ಅಂಡ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ರಿಲೇಶನ್ಶಿಪ್. ಓಕೆ, ಏನಂತ ಹೇಳ್ತೀರಾ ಸರ್ ಅದಕ್ಕೆ ಕನ್ನಡದಲ್ಲಿ? ಅಲ್ಲ, ಚಿಂತನೆ ಒಟ್ಟಲ್ಲಿ ಮಾಡ್ಬೇಕು. ನಾವ್ ಅದ್ರ ಜೊತೆಗೆ ಯಾವ ತರ ಕನೆಕ್ಟ್ ಮಾಡ್ಕೋತೀವಿ ಅನ್ನೋದು ಮುಖ್ಯ ಅನ್ನೋದು. ಕರೆಕ್ಟ್. ಸೊ ಇದು ಯಾವ ತರ ನಮ್ಗೆ ಚೇಂಜಸ್ ಆಗತ್ತೆ ಅನ್ನೋದನ್ನ ನಾನು ಈ ಈ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಈಗ ನೋಡಿ, ಮನಿ ಈಸ್ ಅ ರೂಟ್ ಕಾಸ್ ಆಫ್ ಆಲ್ ಇವಿಲ್ಸ್. ಅದೇ, ದುಡ್ಡೇ ದುಃಖಕ್ಕೆ ಮೂಲ ಅಂತ ಬಂದಾಗ ಏನ್ ಮಾಡ್ತೀವಿ, ಫಿನಾನ್ಷಿಯಲ್ ಟ್ರ್ಯಾಕಿಂಗ್ ನ ಮಾಡಲ್ಲ. ನಾನು ದುಡ್ಡು ಎಷ್ಟು ಬರ್ತಿದೆ ಎಷ್ಟು ಹೋಗ್ತಿದೆ ಅನ್ನೋದು ನಾನು ನೋಡೋದೇ ಇಲ್ಲ, ಅದನ್ನ ಬಿಟ್ಬಿಡ್ತೀನಿ. ಓಕೆ, ಸೊ ಇದು ಯಾವಾಗ ನಾನು ಬಿಡ್ತೀನಿ, ಆಗ ಲ್ಯಾಕ್ ಆಫ್ ಸೇವಿಂಗ್ಸ್, ಲ್ಯಾಕ್ ಆಫ್ ಮನಿ, ಈ ಈ ಸಿಚುಯೇಷನ್ ಬರುತ್ತೆ. ಇವಾಗ ಈ ಬಿಲೀಫ್ ಇದೆಯಾ? ಈ ಬಿಲೀಫ್ ಇದ್ರೆ ಇದಾಗತ್ತೆ ನಿಮ್ಮಲ್ಲಿ. ಓಕೆ, ಈಗ ಸಾಹುಕಾರರ ಹತ್ರ ದುಡ್ಡಿರುತ್ತೆ, ಅವರು ಭ್ರಷ್ಟಾಚಾರ ಮಾಡ್ತಾರೆ, ಡಿಸಾನೆಸ್ಟ್ ಆಗಿದ್ದಾರೆ ಅಂದಾಗ, ನೀವು ಅವ್ರ ಜೊತೆ ಒಂದು
ಆಪರ್ಚುನಿಟಿ ಮಾತಾಡುವಾಗ್ಲೂ ಮಾತಾಡೋದಿಲ್ಲ, ಅವ್ರನ್ನ ಅರ್ಥನೂ ಮಾಡ್ಕೊಳ್ಳಲ್ಲ. ವೆಲ್ತಿ ಪೀಪಲ್ ಹೆಂಗ್ ಯೋಚನೆ ಮಾಡ್ತಾರೆ ಅನ್ನೋದು ಕೂಡ ನೀವು ಯೋಚನೆ ಮಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅವ್ರು ಸರಿನೇ ಇಲ್ಲ ಅಂತ ನೀವು ಥಾಟ್ ಪ್ರೊಸೆಸ್ ಇರುತ್ತೆ. ಸೊ ರಿಸಲ್ಟ್ಸ್ ಇಸ್ ಪೂರ್. ಸೊ ನಾವು ಫಿನಾನ್ಷಿಯಲ್ ರಿಸಲ್ಟ್ಸ್ ಏನಾಗುತ್ತೆ, ನಮ್ಮ ದುಡ್ಡು ಎಷ್ಟಿದೆ ಅನ್ನೋದು ಡೆಫಿನೆಟ್ಲಿ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಫ್ ಮನಿ. ಓಕೆ, ಸೊ ನಾನು ದುಡ್ಡು ಇಟ್ಕೊಳ್ಳೋದಕ್ಕೆ ಅರ್ಹನೇ ಅಲ್ಲ ಅಂತ ಹೇಳಿದಾಗ, ಸೊ ನೀವು ಒಂಥರ ಯು ಆರ್ ಜಸ್ಟ್ you can rejecting money, or your relationship is totally gone against money. Okay, so ಇದು ಆಕ್ಚುಲಿ ನಾನೇ ನನ್ನನ್ನ ಪಾವರ್ಟಿಲಿ ಇಡಿಸ್ಕೊಂಡಂಗೆ ಆಗೋಗುತ್ತೆ ಸಿಚುಯೇಷನ್. ಓಕೆ, ಸೊ ಅಂದ್ರೆ ಅವ್ರವ್ರ ಪ್ರಗತಿಗೆ ಅವರೇ ಕಾಲ್ ಎಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಕಲ್ಲು ಹಾಕೊಂಡಂಗೆ ತಲೆ ಮೇಲೆ ಕಲ್ಲು ಕಲ್ಲು ಹಾಕೊಂಡಂಗೆ. ಸೊ ಇದನ್ನ ಮಾಡ್ಬೇಡಿ. ಓಕೆ, ಮನಿ ಕರಪ್ಟ್ಸ್. ದುಡ್ಡು ಇದ್ರೆ ಕರಪ್ಷನ್ ಇರುತ್ತೆ, ಇಲ್ಲ ದುಡ್ಡು ನನ್ನ ಹಾಳು ಮಾಡತ್ತೆ ಅನ್ನೋ ಫಿನಾನ್ಷಿಯಲ್ ಥಾಟ್ ಪ್ರೊಸೆಸ್ ಇದ್ದಾಗ ನನ್ನ ಫಿನಾನ್ಷಿಯಲ್ ಡಿಸಿಷನ್ಸ್ ರಾಂಗ್ ಆಗಿರುತ್ತೆ. ಓಕೆ, ನಾನು ಫಿನಾನ್ಷಿಯಲ್ ಸ್ಟ್ರೆಸ್ ಅಲ್ಲಿ ಇರ್ತೀನಿ, ಐ ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಅ ಪ್ರಾಪರ್ ಡಿಸಿಷನ್ಸ್. ಏನ್ ಮಾಡ್ಬೇಕು ಏನು ಕ್ಲಾರಿಟಿ ಇರಲ್ಲ, ಯಾಕಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ಫಸ್ಟ್ ಸರಿ ಇಲ್ಲ. ಸೊ ಹಂಗಾಗಿ ನೀವು ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇರೋದಿಲ್ಲ. ಆ ಸಾಧ್ಯ ಇಲ್ದಿರುವಾಗ ನಿಮ್ಮ ರಿಸಲ್ಟ್ಸ್ ಇಲ್ಲಿ ಔಟ್ಕಮ್ ನಾನು ಹೇಳಿದ್ದೀನಿ, ಇದೇ ರೀತಿ ಔಟ್ಕಮ್ ಇರುತ್ತೆ ನಿಮಗೆ. ಓಕೆ, ಪೂರ್ ಪೀಪಲ್ ಹ್ಯಾವ್ ಲೋ ಮಾರಲ್. ಪೂರ್ ಪೀಪಲ್ ಆರ್ ಮಾರಲ್ ಅಂದ್ರೆ ತುಂಬಾ ನ್ಯಾಯ ನೀತಿಲಿ ದುಡಿತಾರೆ, ನ್ಯಾಯವಾಗಿರ್ತಾರೆ. ಏನೋ ಬಡವರು ಆದ್ರೆ ಕರೆಕ್ಟ್ ಆಗಿದ್ದಾರೆ, ಸಾವುಕಾರರು ಅಂದ್ರೆ ಸರಿ ಇಲ್ಲ. ಈ ಥಾಟ್ ಪ್ರೊಸೆಸ್ ಏನಾದ್ರೂ ಇದ್ರೆ, ಸೊ ಯು ವಿಲ್ ನಾಟ್ ಬಿ ಏಬಲ್ ಟು ಗ್ರೋ ಓನ್ಲಿ. ನಿಮ್ಮ ಬೆಳವಣಿಗೆ ಅನ್ನೋದು ಇರೋದೇ ಇಲ್ಲ, ಯಾಕೆಂದ್ರೆ ನೀವು ಬಡವ್ರು ಆಗೋದಕ್ಕೆ ನೀವು ಡಿಸಿಷನ್ ತಗೊಂಡ್ಬಿಟ್ಟಿದ್ದೀರಾ. ಸೊ ಯು ಡೋಂಟ್ ಟು ಗೆಟ್ ರಿಚ್ ಅಂತ. ಸೊ ರಿಚ್ ಆದ್ರೆ ನಿಮ್ಮ ಥಾಟ್ ಪ್ರೊಸೆಸ್ ವಿರುದ್ಧ ಆಗೋಗುತ್ತೆ. ಆ ಥಾಟ್ ಪ್ರೊಸೆಸ್ನ ಫಸ್ಟ್ ತೆಗಿಬೇಕು, ತೆಗೆದಾಗ್ಲೇ ನೀವು ಮುಂದೆ ಹೋಗಕ್ಕೆ ಸಾಧ್ಯ. ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ರಿ. ಪ್ರೋಗ್ರಾಮಿಂಗು ಅಲ್ಲಿಂದ ಥಾಟ್ಸ್ಗೆ ಹೋಗುತ್ತೆ, ಥಾಟ್ಸ್ ಇಂದ ಫೀಲಿಂಗ್ಸ್ಗೆ ಹೋಗುತ್ತೆ, ಫೀಲಿಂಗ್ಸು ಆ್ಯಕ್ಷನಿಗೆ ಲೀಡ್ ಆಗುತ್ತೆ, ಆ್ಯಕ್ಷನ್ ತಗೊಂಡ ಮೇಲೆ ತಾನೇ ರಿಸಲ್ಟ್ಸು, ಫಲಿತಾಂಶ ಅನ್ನುವಂಥದ್ದು. ನಾವು ಪ್ರೋಗ್ರಾಮಿಂಗ್ ಅಂತ ಹೇಳ್ತಾ ಇರ್ತೇವೆ, ಈ ಥರ ನಾವು ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ರೆ ಅದು ಆಗೋದಿಲ್ಲ. ಸೊ ನೆಗೆಟಿವ್ ಪ್ರೋಗ್ರಾಮಿಂಗ್ ಆಗಿದೆ ಅನ್ನೋದು ನನ್ಗೆ ಅರ್ಥ ಆಯ್ತು ಸರ್ ಈಗ. ಎಸ್ ಎಸ್, ಸೊ ಪಾಸಿಟಿವ್ ಪ್ರೋಗ್ರಾಮಿಂಗ್ ಆಗಬೇಕೀಗ. ಕರೆಕ್ಟ್ 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 ಅಲ್ವೇ? 100% ಸರ್. ಕರೆಕ್ಟ್. ಎಸ್ ಸರ್, ಕಂಟಿನ್ಯೂ. ಸೊ ಇದನ್ನ ಹೆಂಗೆ ನಾವು ಚೇಂಜ್ ಮಾಡ್ಕೋಬೇಕು? ಫಸ್ಟ್ ಆಫ್ ಆಲ್ ನಾವು ಏನಕ್ಕೆ ನಮ್ಮ ಹತ್ರ ದುಡ್ಡು ಇರಬೇಕು? ಒಂದು ಪ್ರೋಗ್ರಾಮಿಂಗ್, ಒಂದು ಪ್ರೋಗ್ರಾಮಿಂಗ್. ಸೆಕೆಂಡ್ ಏನಂದ್ರೆ ಏನಕ್ಕೆ ನನಗೆ ದುಡ್ಡು ಬೇಕು, ಇದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ನಮ್ಗೆ ದುಡ್ಡು ಬೇಕಾಗಿರೋದು ಏನಕ್ಕೆ, ಅದಕ್ಕೋಸ್ಕರನೇ ಕೆಲಸ ಮಾಡ್ತಿರೋದಲ್ವಾ. ಬಟ್ ಆ ಕೆಲಸ ಏನಕ್ಕೆ ಮಾಡ್ತಿದ್ದೀನಿ ಅದನ್ನ ನೀವು ಐಡೆಂಟಿಫೈ ಮಾಡಿಲ್ಲ ಅಂದ್ರೆ ನೀವು ಕೆಲಸ ಮಾಡ್ತಾನೆ ಇರ್ತೀರಾ, ಬಟ್ ನಿಮ್ಮ ಹತ್ರ ಏನೂ ಇರೋದಿಲ್ಲ. ಓಕೆ, ಯಾಕೆ ಅಂದ್ರೆ ನಮ್ಗೆ ಕ್ಲಾರಿಟಿ ಇಲ್ಲ. ನಮ್ಮ ಜಸ್ಟ್ ನಾವು ಫುಲ್ಫಿಲ್ ಮಾಡೋದಕ್ಕೆ, ನಾವು ಬದುಕೋದಕ್ಕೆ ದುಡಿತಾ ಇದೀವಾ ಅಂದ್ರೆ ದೆನ್ ಯು ಆರ್ ಓನ್ಲಿ ಲಿವಿಂಗ್ ಫಾರ್ ಯುವರ್ ಲೈವ್ಲಿಹುಡ್. ಅದಕ್ಕೆ ಮೇಲೆ ನೀವು ಹೋಗಕ್ಕೆ ಸಾಧ್ಯನೇ ಇಲ್ಲ. ಸೊ ಯು ವಾಂಟ್ ಫಿನಾನ್ಷಿಯಲ್ ಫ್ರೀಡಮ್. ಏನ್ ಬೇಕು ನಿಮ್ಗೆ, ಇದನ್ನ ನೀವು ಒಂದು ಅರ್ಥ ಮಾಡ್ಕೊಂಡ್ರೆ, ನೀವು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತೀರಾ, ಅದಕ್ಕೊಂದು ಪರ್ಪಸ್ ಇರಬೇಕು, ನಿಮಗೆ ದುಡ್ಡು ಬರುತ್ತೆ, ಆ ದುಡ್ಡನ್ನ ಏನ್ ಮಾಡ್ಬೇಕನ್ನೋದನ್ನ ನಿಮ್ ಕ್ಲಾರಿಟಿ ಇರಬೇಕು. ಈ ಪರ್ಪಸ್ನ ಫಸ್ಟ್ ಡಿಫೈನ್ ಮಾಡ್ಕೋಬೇಕು ನೀವು. ಒಂದು ಪ್ರೋಗ್ರಾಮ್ ಚೇಂಜ್ ಮಾಡ್ಕೋಬೇಕು, ಸೆಕೆಂಡ್ ಪರ್ಪಸ್ನ ಡಿಫೈನ್ ಮಾಡಬೇಕು. ಇದೆರಡು ತುಂಬಾ ತುಂಬಾ ಕ್ರಿಟಿಕಲ್ ಆಗಿರುವಂತ ವಿಷಯ. ನೀವು ನಿಮ್ಮ ದುಡ್ಡನ್ನ ನಿಮ್ಗೋಸ್ಕರ ನೀವು ಕೆಲಸ ಮಾಡಿಸ್ಬೇಕು ಅಂತ ನೀವು ನಿರ್ಧಾರ ತಗೊಂಡ್ರೆ, ಇದೆರಡರ ವಿಷಯ ಬಗ್ಗೆ ನೀವು ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ಸೊ ಪ್ರೋಗ್ರಾಮಿಂಗ್ ಏನಿದೆ, ನನ್ನ ಥಾಟ್ ಪ್ರೊಸೆಸ್ ಏನಿದೆ, ದುಡ್ಡು ಕಡೆ ಏನಕ್ಕೆ ನಾನು ದುಡಿಬೇಕು, ಇಲ್ಲಾಂದ್ರೆ ಏನಕ್ಕೆ ನಾನು ನನ್ನ ದುಡ್ಡು ನನಗೆ ದುಡಿಬೇಕು. ಓಕೆ, ಅದನ್ನ ಅರ್ಥ ಮಾಡ್ಬೇಕಂದ್ರೆ ನಿಮ್ಗೆ ಕ್ಲಾರಿಟಿ ಇರಬೇಕು, ಪರ್ಪಸ್ ಇರಬೇಕು. ಸೊ ಇದನ್ನ ಡಿಫೈನ್ ಮಾಡ್ಕೊಳ್ಳಿ. ಓಕೆ, ಒನ್ಸ್ ಇದು ಡಿಫೈನ್ ಆದ್ಮೇಲೆ ಏನಾಗುತ್ತೆ, ಮೇನ್ ಆಗಿ ನಾನು ಇದು ಸ್ಲೈಡ್ ಜಸ್ಟ್ ವಾಂಟೆಡ್ ಟು ಶೇರ್. ಇದರಲ್ಲಿ 4 ರೀತಿ ದುಡ್ಡು ಮಾಡಕ್ ಅವಕಾಶ ಇದೆ. ನಾನು ಕೆಲಸ ಮಾಡ್ತೀನಿ ಅಂದಾಗ 4 ರೀತಿ ಕೆಲಸ ಮಾಡಕ್ ಅವಕಾಶ ಇದೆ. ಓಕೆ, ನಾನು ಎಂಪ್ಲಾಯ್ ಆಗಿರ್ಬೋದು, ಇಲ್ವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಇಲ್ಲ ಬಿಸ್ನೆಸ್ ಓನರ್ ಆಗಿರ್ಬೋದು, ಇಲ್ಲ ಇನ್ವೆಸ್ಟ್ ಆಗಿರ್ಬೋದು. ಈ ಪರ್ಟಿಕ್ಯುಲರ್ನ ಇನ್ಫಾರ್ಮೇಶನ್ ಆಗಲಿ ಸ್ಲೈಡ್ ಆಗಲಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಇದರಲ್ಲಿ ನೀವು ನೋಡಿದ್ರೆ 5% ಆಫ್ ದ ವೆಲ್ತ್, ಇಲ್ಲಿ 2 ಕ್ವಾಡ್ರೆಂಟ್ ಇದೆ, ಲೆಫ್ಟ್ ಕ್ವಾಡ್ರೆಂಟ್ ಇದೆ, ರೈಟ್ ಕ್ವಾಡ್ರೆಂಟ್ ಇದೆ.
ಎಂಪ್ಲಾಯಿ, ಸೆಲ್ಫ್ ಎಂಪ್ಲಾಯ್ಡ್. ಇಲ್ಲಿ ಈ ಕ್ವಾಡ್ರೆಂಟ್ ಅಲ್ಲಿ 5% ಜನದ 5% ಆಸ್ತಿ ಇರೋದು. ಓಕೆ, ಇವಾಗ ನಾವು ವೆಲ್ತ್ ಅಂತ ಕ್ರಿಯೇಟ್ ಮಾಡ್ತೀವಲ್ಲ, ಆ ವೆಲ್ತ್ ಇರೋದು 5% ವೆಲ್ತ್ ಇರೋದು. ಪ್ರಪಂಚದಲ್ಲಿ ಇರುವಂತ ವೆಲ್ತ್ ಅಲ್ಲಿ 5% ಮಾತ್ರ ಈ ಲೆಫ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಓಕೆ, 95% ಪಾಪ್ಯುಲೇಷನ್ ಜನ ಇಲ್ಲೇ ಇರೋದು. ಓಕೆ, ಲೆಫ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಂಪ್ಲಾಯಿ ಇಲ್ಲಾಂದ್ರೆ ಸೆಲ್ಫ್ ಎಂಪ್ಲಾಯ್ಡ್, ಎರಡೇ ನಾವು ಮಾಡ್ತಿರೋದು. ಓಕೆ, ನಮಗೆ ಈ ಮೂರನೇ ಜಾಗಕ್ಕೆ ಹೋಗ್ಬೇಕಂದ್ರೆ ಸಾಕಷ್ಟು ದುಡ್ಡು ಬೇಕು. ಅದಕ್ಕೋಸ್ಕರ ಜಾಸ್ತಿ ಜನ ಹೋಗೋದೇ ಇಲ್ಲ, ಟ್ರೈ ಮಾಡಲ್ಲ. ಬಟ್ ಇತ್ತೀಚೆಗೆ ಸಾಕಷ್ಟು ಜನ ಸ್ಟಾರ್ಟ್ಅಪ್ಸ್ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಬಟ್ ಏನೇ ಮಾಡಿದ್ರು ನಮ್ಮ ಥಾಟ್ ಪ್ರೊಸೆಸ್ ಸರಿ ಇರಬೇಕು. ಥಾಟ್ ಪ್ರೊಸೆಸ್ ಸರಿ ಇಲ್ಲ ಅಂದ್ರೆ ನೀವು ಬಿಸ್ನೆಸ್ ಓನರ್ ಆಗೋಕೆ ಸಾಧ್ಯನೇ ಇಲ್ಲ. ಓಕೆ, ಈಗ ರೈಟ್ ಸೈಡ್ ಅಲ್ಲಿ ನೋಡಿದ್ರೆ 95% ಆಸ್ತಿ ಅಂದ್ರೆ ವೆಲ್ತ್ ಇರೋದು ರೈಟ್ ಸೈಡ್ ಕ್ವಾಡ್ರೆಂಟ್ ಅಲ್ಲೇ. ಓಕೆ, ಈ ಈ ರೈಟ್ ಕ್ವಾಡ್ರೆಂಟ್ ಬರಬೇಕಂದ್ರೆ ಯು ಕ್ಯಾನ್ ಓನ್ಲಿ ಬಿ ಆಸ್ ಅ ಬಿಸ್ನೆಸ್ ಓನರ್ ಆರ್ ಇನ್ವೆಸ್ಟರ್. ಇದೆರಡೇ ರೀತಿ ಆಪ್ಷನ್ ಅಲ್ಲಿ ಯು ಕ್ಯಾನ್ ಕಮ್ ಟು ರೈಟ್ ಕ್ವಾಡ್ರೆಂಟ್. ದಿಸ್ ಆರ್ ದ ಓನ್ಲಿ 4 ways ಟು ಮೇಕ್ ಮನಿ. ಅಂಡ್ ಹೂ ಇಸ್ ಮೇಕಿಂಗ್ ಮನಿ ಅಂದ್ರೆ ರೈಟ್ ಕ್ವಾಡ್ರೆಂಟ್ ಅಲ್ಲಿ ಇರೋರೆ ದುಡ್ಡು ಮಾಡ್ತಿರೋದು, ಲೆಫ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರೋರು ದುಡ್ಡು ಮಾಡೋಕ್ಕಾಗಲ್ಲ. ಇವಾಗ ಲೆಫ್ಟ್ ಕ್ವಾಡ್ರೆಂಟ್ ಇಂದ ರೈಟ್ ಕ್ವಾಡ್ರೆಂಟ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ನಾನು? ಓಕೆ, ಈಗ ಬಿಸ್ನೆಸ್ ಸೆಟಪ್ ಮಾಡಬೇಕು, ಅದು ನನ್ನ ಕೈಯಲ್ಲಿ ಆಗಲ್ಲ. ವಾಟ್ ಈಸ್ ದ ಬೆಸ್ಟ್ ವೇ ಇಸ್ ಟು ಬಿ ಅ ಇನ್ವೆಸ್ಟರ್. ಐ ಕ್ಯಾನ್ ಬಿಕಮ್ ಅ ಇನ್ವೆಸ್ಟರ್ ಇನ್ಸ್ಟೆಂಟ್ ಆಗಿ. ಐ ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್, ಐ ಕ್ಯಾನ್ ಸ್ಟಾರ್ಟ್ ಇನ್ವೆಸ್ಟಿಂಗ್. ಮೈಂಡ್ ಸೆಟ್ನ ನಾವು ಬೆಳೆಸ್ಕೋಬೇಕು, ಒಂದು ಹ್ಯಾಬಿಟ್ನ ಕಲ್ಟಿವೇಟ್ ಮಾಡ್ಕೋಬೇಕು. ನಾನೊಂದು ಇನ್ವೆಸ್ಟರ್ ಆಗಿ ಸ್ಟಾರ್ಟ್ ಮಾಡೋದಕ್ಕೆ ಎಷ್ಟರಿಂದ ಸ್ಟಾರ್ಟ್ ಮಾಡ್ಬೋದು? 500 ರೂಪಾಯಿ ಇದ್ರೆ ಸಾಕು, ಯು ಕ್ಯಾನ್ ಬಿಕಮ್ ಅ ಇನ್ವೆಸ್ಟರ್. ಡು ಹ್ಯಾವ್ 500 rupees? ಎಲ್ಲರ ಹತ್ರ ಇರುತ್ತೆ. ಓಕೆ, ಸೊ ಆ 500 ರೂಪಾಯಿ ಇಟ್ಕೊಂಡು ನಾನು ಇನ್ವೆಸ್ಟರ್ ಆಗಿ ನನ್ನ ಮೈಂಡ್ ಸೆಟ್ನ ನಾನು ಟ್ಯೂನ್ ಮಾಡ್ಕೊಂಡ್ರೆ, ನಾನು ನಾಳೆ ಅದೇ ಇನ್ವೆಸ್ಟರ್ ಮೈಂಡ್ ಸೆಟ್ ಇಂದ ನಾನು ರೈಟ್ ಕ್ವಾಡ್ರೆಂಟ್ಗೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಮ್ಮ ಹ್ಯಾಬಿಟ್ಸ್ ಏನಿದೆ ಅಲ್ಲ, ಅದನ್ನ ನಾವು ಎಷ್ಟು ಚೇಂಜ್ ಮಾಡ್ಕೊಳಕ್ಕಾದ್ರೆ ಅಷ್ಟು ನನಗೆ ಬೆನಿಫಿಟ್ ಇರುತ್ತೆ. ಸೊ ಅದನ್ನ ಹೆಂಗ್ ಚೇಂಜ್ ಮಾಡ್ಕೋಬೇಕು, ಏನ್ ಮಾಡಿದ್ರೆ ಚೇಂಜ್ ಆಗುತ್ತೆ, ಅದ್ರ ಬಗ್ಗೆ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ನೋಡೋಣ. ಓಕೆ, ಗುಡ್. ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. Yes, sir. ದುಡಿತಾ ಇರೋದು 4 ರೀತಿ, ಈಗ ಆದಾಯ ಬರ್ತಾ ಇರೋದು ಅನ್ನುವಂಥದ್ದು ಫಸ್ಟ್ Yes, ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ yes, ನಮ್ಮಲ್ಲಿ ಕ್ಲಾರಿಟಿ ಜಾಸ್ತಿ ಆಗತ್ತೆ. yes, ಜೊತೆಗೆ 95% ಒಂದ್ ಕಡೆ ತೂಕ, ಇನ್ನೊಂದ್ ಕಡೆ ಬರೀ 5%. yes, yes. ಇದು ಅರ್ಥ ಮಾಡ್ಕೊಡ್ಬೇಕಲ್ಲ ಸರ್ ಇದು? ಹೌದು, ಅದಕ್ಕೆ ಮೈಂಡ್ ಸೆಟ್ ಇಂಪಾರ್ಟೆಂಟ್. ಇದರಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ, ನಾನು ಫಸ್ಟ್ ಇನ್ಫಾರ್ಮೇಶನ್ ಹೇಳಿದ್ದು, ಇಲ್ಲ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಚೇಂಜ್ ಇಸ್ ಅ ಪ್ರೋಗ್ರಾಮಿಂಗ್ ಅಂತ. ನನ್ನ ಪ್ರೋಗ್ರಾಮಿಂಗ್ ಯಾವಾಗ ನಾನು ಚೇಂಜ್ ಮಾಡ್ಕೊಳಕ್ ಅವಕಾಶ ಆಗತ್ತೆ, ಆಗ ನಾನು ರೈಟ್ ಕ್ವಾಡ್ರೆಂಟ್ ಬರೋ ಸಾಧ್ಯತೆಗಳು ತುಂಬಾ ಸಾಕಷ್ಟಿದೆ. ಯು ವಿಲ್ ಡೆಫಿನೆಟ್ಲಿ ಕಮ್. ನಿಮ್ಮ ಸಾಧ್ಯತೆಗಳು 99.99%, ಇಲ್ಲ ಇಟ್ ಕ್ಯಾನ್ ಬಿ 100% ಆಲ್ಸೋ, ಇಫ್ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರೋಗ್ರಾಮಿಂಗ್. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು. ಗುಡ್. ಎಸ್ ಸರ್. ಸೊ ಈ ಮುಂದೆ ಪ್ರೋಗ್ರಾಮಿಂಗ್ ನ ಅರ್ಥ ಮಾಡ್ಕೋಬೇಕು. ನೀವು ಯಾವ ತರ ಕೈಂಡ್ ಆಫ್ ಅ ಪರ್ಸನಾಲಿಟಿ. ಈಗ ನನ್ನ ಪರ್ಸನಾಲಿಟಿ, ನಾನೇನು ಮನಿ ಪರ್ಸನಾಲಿಟಿ ಏನು ಅನ್ನೋದು ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಸಿಂಪಲ್ ಆಗಿ ಜಸ್ಟ್ ವಾಂಟೆಡ್ ಟು ಪುಟ್ ದಿಸ್ ಸ್ಲೈಡ್. ಸೊ ದಿಸ್ ಇಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಈಗ ಸಾಕಷ್ಟು ಜನ ಒಬ್ಬೊಬ್ರು ಒಂದೊಂಥರ ರೀತಿಯಲ್ಲಿ ದುಡ್ಡಿನ ಜೊತೆ ಬಿಹೇವ್ ಮಾಡ್ತಾರೆ. ನಿಮ್ಮ ಸ್ನೇಹಿತರಲ್ಲಿ ಇಲ್ಲ ನಿಮ್ಮ ರಿಲೇಟಿವ್ಸ್ ಅಲ್ಲಿ ನೋಡಿರ್ತೀರ ನೀವು ಈ ತರ ಜನನ. ಕೆಲವರು ದುಡ್ಡು ಸೇವ್ ಮಾಡ್ತಾನೆ ಇರ್ತಾರೆ, ಅವರು ಹರಿದೋಗಿರೋ ಶರ್ಟ್ ಹಾಕೊಂತಾರೆ, ಬಟ್ ಅವ್ರ ಹತ್ರ ಸಾಕಷ್ಟು ದುಡ್ಡು ಇರುತ್ತೆ, ಬಟ್ ಅವರು ಸ್ಪೆಂಡ್ ಮಾಡಲ್ಲ. ದೇ ವಾಂಟ್ ಟು ಸೇವ್ ಮನಿ. ಅವ್ರಿಗೆ ದುಡ್ಡು ಇದ್ರೆ ಏನೋ ಒಂದು ಕಂಫರ್ಟ್, ಏನೋ ಒಂದು ಲೈಫಲ್ಲಿ ಅಚೀವ್ಮೆಂಟ್ ಆಗಿದೆ ಅನ್ನೋ ಫೀಲಿಂಗು, ಏನೋ ಒಂದು ದೇ ಫೀಲ್ ರಿಯಲಿ ಗುಡ್ ಅಬೌಟ್ ಹ್ಯಾವಿಂಗ್ ಮನಿ, ಸೇವಿಂಗ್ ಮನಿ. ದೇ ಡೋಂಟ್ ವಾಂಟ್ ಟು ಸ್ಪೆಂಡ್. ಓಕೆ, ಸೊ ಇದು ತುಂಬಾ ಚೆನ್ನಾಗಿ ಹೇಳಿದ್ರಿ. ಕೆಲವರು ಮಾತ್ರ ಸೇವ್ ಮಾಡ್ತಾರೆ. ಅದ್ರಲ್ಲಿ ಕೆಲವ್ರನ್ನ ನಾವು ತುಂಬಾ ಸೇವ್ ಮಾಡ್ಬಿಟ್ಟು ಸರಿಯಾಗಿ ಊಟ ಬಟ್ಟೆನೂ ಕಟ್ಬಿಡೋರು ಎಷ್ಟೋ ಜನ ನೋಡ್ಬಿಡ್ತೀವಿ ಅಲ್ಲಿ. ಹೌದು, ಹರಿದ ಬಟ್ಟೆ ಹಾಕೊಂಡು ಏನೋ ಮೇಲ್ಗಡೆ ತೋರಿಕೆಗೆ ಬಡವ್ರ ತರ ಕಾಣಿಸ್ಬೇಕು, ನನ್ನ ಹತ್ರ ದುಡ್ಡಿರ್ಬೇಕು, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರಬೇಕು ಅಂತ. ತುಂಬಾ ಚೆನ್ನಾಗಿ ಹೇಳಿದಿರಿ. ಮತ್ತೆ ಸ್ಪೆಂಡರ್ದು ಹೇಳಲೇಬೇಕಾಗಿಲ್ಲಲ್ಲ ಸರ್? ಮನಸ್ಸಿಗೆ ಬಂದ ಮನಸೋ ಇಚ್ಛೆ ಖರ್ಚು ಮಾಡ್ಬಿಡ್ತಾರಲ್ಲ ಇವರು. ಸ್ಪೆಂಡರ್ಸ್ ಅಂದ್ರೆ ಅವ್ರಿಗೆ ಒಂದು ಮನಿ ಇರೋ ಜೊತೆ ರಿಲೇಶನ್ಶಿಪ್ ಹೆಂಗಿರತ್ತಂದ್ರೆ, ನಾನ್ ಖರ್ಚು ಮಾಡಿದ್ರೇನೆ ನನಗೆ ಖುಷಿ. ಈಗ ನಾನು ಎಷ್ಟೇ ದುಡಿದ್ರು, ನಾನು ಏನಕ್ಕೆ ದುಡಿತಾ ಇದ್ದೀನಿ? ನಾನು ಖರ್ಚು ಮಾಡಕ್ಕಲ್ವಾ? ನಾನು ಖರ್ಚೇ ಮಾಡಿಲ್ಲ ಅಂದ್ರೆ ಏನಕ್ಕೆ ದುಡಿಬೇಕು? ಈಗ ಅದಕ್ಕೆ ಖರ್ಚು ಮಾಡ್ಬಿಡೋಣ, ಎಷ್ಟು ಬರುತ್ತೋ ಅಷ್ಟು ಖರ್ಚು ಮಾಡ್ಬಿಡೋಣ, ಮಾಡ್ಬೇಡ, ಮಜಾ ಮಾಡೋಣ. ಲೈಫಲ್ಲಿ ಮಸ್ತ್ ಇರಬೇಕು, ಲೈಫಲ್ಲಿ ಎಂಜಾಯ್ ಮಾಡಬೇಕು. ಇದು ಅವ್ರದ್ದು ಥಾಟ್ ಪ್ರೊಸೆಸ್. ದೇ ಡೋಂಟ್ ಟು ಸೇವ್ ಮನಿ. ಸೇವಿಂಗ್ ಬೇಡ ಅವ್ರಿಗೆ ಏನಿದ್ರು ಬರೀ ಸ್ಪೆಂಡಿಂಗ್ಗೆ. ನನಗೆ ಮೀನ್ಸ್ ಲೈಕ್
ಅವ್ರಿಗೆ ಒಂದೊಂದು ಆ, ಆಚೆ ಹೋಗಿ ಶಾಪಿಂಗ್ ಮಾಡಿದಾಗ ಸಾಕಷ್ಟು ಒಂದು ಆಡ್ರಿನಲ್ ರಶ್ ಸಿಗುತ್ತೆ. ದೇ ವಿಲ್ ಫೀಲ್ ಸೋ ಗುಡ್ ಅಬೌಟ್ ಇಟ್. ಅದೇ ಆಡ್ರಿನಲ್ ರಶ್ ನನ್ಗನ್ಸುತ್ತೆ ಹೊಸ ಹೊಸ ಮಾಡೆಲ್ ಬರ್ತಾ ಇರುತ್ತಲ್ಲ, ಹಾ ಆ, ಹಾ ಹೊಸ ಹೊಸದು ಲೇಟೆಸ್ಟ್ ವರ್ಷನ್ಸ್ ಬರ್ತಾ ಇರುತ್ತೆ. ಆ, ಹಾ ಹಾ ಹಳೇದ್ರ ಸಮಾಧಾನ ಇರೋದಿಲ್ಲ, ಹೊಸ ತಗೊಂಡ್ಬಿಡ್ಬೇಕು ಫಸ್ಟ್. ಅಷ್ಟೇ. ಅದೊಂದೇ ಇಲ್ಲ, ಎಲ್ಲ ರೀತಿ ಅವರು ಖರ್ಚು ಮಾಡಬೇಕನ್ನೋ ಆ, ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಈಗ ನೀವು ತುಂಬಾ ಜನ, ಸಾಕಷ್ಟು ಜನ ಸ್ಟೂಡೆಂಟ್ಸ್, ಮೇಡಮ್ ಯಾರೋ ಒಬ್ರು ಹೇಳ್ತಾ ಇದ್ರು, ಎಲ್ಲ ಫೋನ್ ಅಲ್ಲೇ ಇರ್ತಾರೆ, ದಿ ಡೋಂಟ್ ಹ್ಯಾವ್ ಎನಿ ಸೀರಿಯಸ್ನೆಸ್ ಅಂತ. ಸೊ ಆ ಸೀರಿಯಸ್ನೆಸ್ ಏನಕ್ಕೆ ಇರಲ್ಲ ಅಂದ್ರೆ, ಅವ್ರು ಎಲ್ಲೋ ಒಂದ್ ಕಡೆ ನೀವು ಆ, ಮಕ್ಕಳಾಗಿದ್ದಾಗ ತುಂಬಾ ಅವ್ರನ್ನ ಸಪ್ರೆಸ್ ಮಾಡ್ಬಿಟ್ಟಿರ್ತೀರ. ದುಡ್ಡು ಇಲ್ಲ ನನ್ನ ಹತ್ರ, ಏನು ಮಾಡ್ಬೇಡ, ಇದು ಮಾಡ್ಬೇಡ, ಅದು ಖರ್ಚು ಮಾಡ್ಬೇಡ, ಇದು ಖರ್ಚು ಮಾಡ್ಬೇಡ, ಏನು ಮಾಡ್ಬೇಡ ಅಂತ ಮಾಡಿ 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 ಅವ್ರ ಕೆಲ್ಸಕ್ಕೆ ಹೋಗಿ ಶುರು ಮಾಡಿದ ತಕ್ಷಣ ದೇ ವಾಂಟ್ ಟು ಸ್ಪೆಂಡ್ ಆಲ್ ದ ಮನಿ, ದೇ ವಾಂಟ್ ಟು ಎಂಜಾಯ್ ಲೈಫ್. ಅದೊಂದು, ಅದೇ ಹೇಳ್ತಿರೋದು ನಾನು, ಎಜುಕೇಶನ್, ಫಿನಾನ್ಷಿಯಲ್ ಎಜುಕೇಶನ್ ಅನ್ನೋದು ಇಂಡಿಯಾಲಿ ಝೀರೋ. ವಿ ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಟು ಫಿನಾನ್ಷಿಯಲ್ ಎಜುಕೇಶನ್, ನಾಟ್ ಅದಕ್ಕೆ ಇವನ್ ನಾನು ಇಲ್ಲೊಂದು ಮಾತು ಕೇಳಬೇಕು. ಕೆಲವ್ರಿಗೆ 1 ಕೋಟಿ ಲಾಟ್ರಿ ಹೊಡೆದ್ರು 1 ತಿಂಗಳೊಳಗಡೆ ಖರ್ಚಾಗೋಗ್ಬಿಟ್ಟಿರುತ್ತಂತಲ್ಲ ಸರ್? ಕರೆಕ್ಟ್ 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 ಕರೆಕ್ಟ್. ದಟ್ ಈಸ್ ದ ಪ್ರೋಗ್ರಾಮಿಂಗ್. ಫಸ್ಟ್ ವಿಷಯ ನಾನು ಹೇಳ್ದಲ್ಲ, ಪ್ರೋಗ್ರಾಮಿಂಗ್. ಆ ಪ್ರೋಗ್ರಾಮಿಂಗ್ ಇಂದನೇ ಅದು ಆಗೋದು. ಓಕೆ, ಅದೇ ರೀತಿ ಇಲ್ಲೂ ಇದು ಜಸ್ಟ್ ಪ್ರೋಗ್ರಾಮಿಂಗ್. ಈ ಈ ಫೈ ಏನೋ 5 ಟೈಪ್ಸ್ ಅಲ್ಲಿ ನಾನು ಜಸ್ಟ್ ನಿಮ್ಗೆ ಉದಾಹರಣೆ ಕೊಟ್ಟಿದ್ದೀನಿ. ಬಟ್ ಆಕ್ಚುಲ್ ಆಗಿ ಸಾಕಷ್ಟು ಡೀಟೇಲ್ ಆಗಿ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಒಬ್ಬರದ್ದು ಮೈಂಡ್ ಸೆಟ್ ಏನಿದೆ, ಅವ್ರ ಮೈಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಯೋಚನೆ ಮಾಡ್ತಾರೆ ದುಡ್ಡಿನ ಬಗ್ಗೆ ಅನ್ನೋದು ಯೋಚನೆ ಮಾಡೋದಕ್ಕೆ ಸಾಕಷ್ಟು ಟೈಮ್ ನಾವು ತಗೊಂಡು ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಅರ್ಥ ಆಗೋ ತರ ಹೇಳೋದಕ್ಕೆ ಟೈಮ್ ತಗೊಂತೀವಿ. ಈ ಒಂದು ಯಾವ್ದನ ಒಂದು ಸೆಷನ್ ನೆಕ್ಸ್ಟ್ ಯಾವಾಗಾದ್ರೂ ಡೀಟೇಲ್ ಆಗಿ ಅದರ ಬಗ್ಗೆ ಎಸ್, ನಾನು ವೀಕ್ಷಕರ ಗಮನಕ್ಕೆ ತಿಳಿಸ್ತಾ ಇದ್ದೇನೆ. ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಶಂಕರ್ ಅವ್ರಿಗೆ, ಸಿರೀಸ್ ಆಫ್ ಪ್ರೋಗ್ರಾಮ್ಸ್ ನಡೆಸ್ಕೊಡಿ, ಸೊ ದಟ್ ಎಲ್ರಿಗೂ, ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ತಿಳುವಳಿಕೆಯನ್ನು ನೀಡೋಣ ಅಂತ ಒಪ್ಕೊಂಡಿದ್ದಾರೆ. ಆದಷ್ಟು ನೀವು ನಿಮ್ಮ ಸಮಯ ಕೊಡಿ ಸರ್, ನಮ್ಮ ವೀಕ್ಷಕರನ್ನ ಎಜುಕೇಟ್ ಮಾಡೋಣ. ಡೆಫಿನೆಟ್ಲಿ ಸರ್. ಎಸ್ ಸರ್. ಸರ್, ಈ ಸ್ಪೆಂಡರ್ದೇನೋ ಆಯ್ತು, ಈ ಶೇರರು ಅಂದ್ರೆ ತನ್ನ ಹತ್ರ ಇರೋದನ್ನ ಹಂಚ್ಕೋತಾರೆ ಅಂತನಾ? ಹಂಚ್ಕೊಳ್ಳಲ್ಲ. ಅಂದ್ರೆ ನಾನು ಅವ್ರ ಏನಂದ್ರೆ, ಅವ್ರಿಗೆ ಖುಷಿ ಯಾವಾಗ ಅಂದ್ರೆ, ನಾನು ಇನ್ನೊಬ್ಬನಿಗೆ ಸಹಾಯ ಮಾಡಿದ್ರೆ ಖುಷಿ. ಓ, ಅವ್ನ ಕಷ್ಟದಲ್ಲಿದ್ದಾನೆ ಕಣ, ಅನ್ಕೊಳ್ಳೋಣ ದುಡ್ಡು. ಸೊ ಇವ್ರ ಹತ್ರ ದುಡ್ಡಿರಲ್ಲ, ಇವ್ರ ಹತ್ರ ಇರೋ ದುಡ್ಡೆಲ್ಲ ಬೇರೆಯವ್ರು ಕೊಟ್ಬಿಟ್ಟು ಇವ್ರ ಹತ್ರ ದುಡ್ಡೇ ಇಲ್ದಿರಂಗ್ ಇರ್ತಾರೆ ಅವರು. ಓಕೆ, ಅವ್ರಿಗೆ ಆತರ. ದೇ ವಾಂಟ್ ಟು ಶೇರ್, ದೇ ವಾಂಟ್ ಟು ಎಂಜಾಯ್ ದ ಜಾಯ್ ಆಫ್ ಏನೋ, ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅವ್ರ ಖುಷಿ. ಓಕೆ, ದುಡ್ಡು ಕೊಟ್ಬಿಟ್ರೆ ಆಕ್ಚುಲಿ ಗಿವಿಂಗ್ ಅನ್ನೋದು ಬೇಕು, ಆದ್ರೆ ಎಷ್ಟು ಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಇರೋದು. ಕರೆಕ್ಟ್ ಕರೆಕ್ಟ್. ಬ್ಯಾಲೆನ್ಸ್ ಇರ್ಬೇಕು, ಇದೆಲ್ಲಾನು ಇರ್ಬೇಕು, ಎಲ್ಲದಕ್ಕೂ ಒಂದು ಬ್ಯಾಲೆನ್ಸ್ ಇರಬೇಕು. ಅದೇ ನೆಕ್ಸ್ಟ್ ವಿಷಯ ಇವತ್ತಿನ ಸೆಷನ್ ಅಲ್ಲಿ. ಈ ಗ್ಯಾಂಬ್ಲರ್ದು ಏನ್ ಎಕ್ಸ್ಪ್ಲೈನ್ ಮಾಡೋದು ಬೇಕಿಲ್ಲ ಅನ್ಸುತ್ತೆ, ಜನಕ್ಕೆ ಗೊತ್ತು ಏನೇನ್ ಸಿಗುತ್ತೆ, ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ. ಹೋಗು ಊಡು ನೋಡೇ ಬಿಡೋಣ. ಲಾಟ್ರಿಯಿಂದ ಹಿಡಿದು ಕುದುರೆ ಬಾಲ ಅಂತಾರೆ, ಅದು ಜೂಡ್ ಆರ್ಸ್ ರೇಸಿಂದ ಹಿಡಿದು ಬೇರೆ ಬೇರೆ ಏನೇನೋ ಬೇರೆ ಬೇರೆ ದೇಶಕ್ಕೆ ಹೋಗಿ ಬಂದ್ಬಿಡ್ತಾರೆ, ಆಟ ಆಡಿ ನೋಡ್ಬಿಡ್ಬಿಡೋಣ. ಅದೇನೋ ಕ್ಯಾಸಿನೋ ಅಂತ ಇರುತ್ತೆ, ಅಲ್ಲಂತೂ ಸಿಕ್ಕಾಪಟ್ಟೆ ಜೂಜಾಡ್ಬೋದು ಅಂತ. ಇನ್ ಏನೇನ್ ಮಾಡ್ತಾರೆ ಸರ್, ಹೆಂಗ್ ಕಳೀತಾರೆ? ನಾನೇನೋ ನಾನು ಹೇಳೋದು, ಇವತ್ತಿನ ಜೆನ್ಸಿ ಲೆಕ್ಕ ನಾವು ಡೇಟಾ ತಗೊಂಡಾಗ ನಮ್ಗೇನ್ ಅರ್ಥ ಆಗಿದೆ ಅಂದ್ರೆ, 15 ಕೋಟಿ ಜನದ ಹತ್ರ ಡಿಮ್ಯಾಟ್ ಅಕೌಂಟ್ ಇದೆ. ಓಕೆ, ಇನ್ವೆಸ್ಟ್ಮೆಂಟ್ ಈಗ ನಮ್ಮ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಿರೋರು ನೋಡಿದ್ರೆ 4.25 ಕೋಟಿ ಜನ ಇದ್ದಾರೆ. ಬಟ್ ಡಿಮ್ಯಾಟ್ ಅಕೌಂಟ್ ಇಟ್ಕೊಂಡಿರೋರು 15 ಕೋಟಿ ಜನ ಇದ್ದಾರೆ. ಏನಕ್ಕಿದ್ದಾರೆ ಅಂದ್ರೆ, ಗ್ಯಾಮ್ಲಿಂಗ್. ದೇ ವಾಂಟ್ ಟು ಮೇಕ್ ಮನಿ ಫಾಸ್ಟ್ ದುಡ್ಡು ಮಾಡಬೇಕು, ಜಲ್ದಿ ದುಡ್ಡು ಮಾಡಬೇಕು. ಈಗ ಜೆನ್ಸಿ, ಈಗ ಹೊಸ ಜನರೇಷನ್ ಏನಿದೆ, ದೇ ಅಂಡರ್ಸ್ಟ್ಯಾಂಡ್ ಫಿನಾನ್ಷಿಯಲ್ ಮಾರ್ಕೆಟ್ಸ್. ದೇ ನೋ ನಾನು ಇನ್ವೆಸ್ಟ್ ಮಾಡಿದ್ರೆ ಶೇರ್ಸ್ ಅಲ್ಲಿ ದುಡ್ಡು ಬರುತ್ತೆ ಅಂತ. ಸೊ ದೇ ವಾಂಟ್ ಟು ಟ್ರೈ, ದೇ ವಾಂಟ್ ಟು ಡೂ F&Os, ಫೀಚರ್ಸ್ ಅಂಡ್ ಆಪ್ಷನ್ಸ್ ಅಂತ ಹೇಳ್ತಾರೆ. ಈ ತರದ್ದು ಸಾಕಷ್ಟು ಆಪ್ಷನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಇದೆ. ಇಷ್ಟು ಹಾಕಿದ್ರೆ ಅಷ್ಟು ಬರುತ್ತೆ, ಅಷ್ಟು ಹಾಕಿದ್ರೆ ಅಷ್ಟು ಬರುತ್ತೆ, ಜಲ್ದಿ ದುಡ್ಡು ಬಂದ್ಬಿಡುತ್ತೆ. ಈ ಥಾಟ್ ಪ್ರೊಸೆಸ್ ಅಲ್ಲಿ ಗ್ಯಾಮ್ಲರ್ಸ್, ದೇ ವಾಂಟ್ ಟು ಟ್ರೈ, ದೇ ಆಲ್ವೇಸ್ ವಾಂಟ್ ಟು ಪ್ಲೇ ವಿತ್ ದ ಮನಿ. ದೇ ಡೋಂಟ್ ವಾಂಟ್ ಟು ಇನ್ವೆಸ್ಟ್, ದೇ ವಾಂಟ್ ಟು ಪ್ಲೇ ವಿತ್ ದ ಮನಿ. ಓಕೆ, ದೇ ವಾಂಟ್ ಟು ಟ್ರೈ, ಏನು ಲಕ್, ದೇ ವಾಂಟ್ ಟು ಟ್ರೈ ದೇರ್ ಲಕ್. ಓಕೆ, ಬಂದ ಹಂಗೆ. ಸೊ
ಆ ಆ ಜನ ಈ 5 ಕ್ಯಾಟಗರೀಸ್ ತುಂಬಾ ನಿಮ್ಗೆ ಈಸಿಯಾಗಿ ಕಾಣಿಸ್ತಾರೆ ಜನ, ನೀವು ನೋಡಿರ್ತೀರಾ ಇದು ನಿಮ್ಗೆ. ಅದಕ್ಕೆ ಒಂದೇ ಸ್ಲೈಡ್ ಅಲ್ಲಿ ಕೊಟ್ಬಿಟ್ಟಿದ್ದೀರಾ, ಹೌದು. ಅದರಿಂದ ಸುಲಭ ಆಗ್ಬಿಡುತ್ತೆ ಅರ್ಥ ಮಾಡ್ಕೊಳ್ಳೋದು ಅಲ್ಲ. ಆದ್ರೆ ನಾವು ನೀವು ನೋಡ್ತಾ ಇರೋದು, ನೀವೆಲ್ಲರೂ ಇನ್ವೆಸ್ಟರ್ ಆದ್ರೆ ಎಸ್, ಶ್ರೀಮಂತಿಕೆ ಎಸ್, ಹತ್ರ ಹೊಟ್ಟೋಗ್ತೀರಾ ಅಂತ. ಇವು 4 ಬಿಟ್ಟು ಹೌದು, ಇನ್ವೆಸ್ಟರ್ ಆಗಿ ನಿಮ್ಮ ಹಣನ ನೀವೇ ದುಡಿಸಿ ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟ್. ಆದ್ರೆ ಇನ್ವೆಸ್ಟ್ ಆಗೋದಕ್ಕೆ ಹೆಂಗೆ, ಈಗ ಸೇವರ್ನ ಇನ್ವೆಸ್ಟ್ ಮಾಡೋದು ಹೆಂಗೆ, ಸ್ಪೆಂಡರ್ನ ಇನ್ವೆಸ್ಟ್ ಮಾಡೋದು ಹೆಂಗೆ? ಸೊ ದಟ್ ಈಸ್ ಅಗೇನ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್ ಆಫ್ ಈಚ್ ಪರ್ಸನ್. ಈಗ ಓಕೆ ನೋಡಿ, ಓಕೆ. ಪ್ರೊಟೆಕ್ಟರ್ಸ್ ಅಂದ್ರೆ ಸೇವರ್ಸ್. ಓಕೆ, ಇವರು ಫ್ರೂಗಲ್ ಆಗಿ ದುಡ್ಡು ಖರ್ಚು ಮಾಡ್ತಾರೆ, ಹ್ಮ್ ಈಸಿಯಾಗಿ ದುಡ್ಡು ಬಿಚ್ಚೋದೇ ಇಲ್ಲ. ಓಕೆ, ಹ್ಮ್ ಹ್ಮ್ ಸ್ಟೇಟಸ್ ಸೀಕರ್ಸ್ ಇರ್ಬೋದು. ಹ್ಮ್ ಸೊ ದೇ ವಾಂಟ್ ಟು ಶೋ ನನ್ನ ಹತ್ರ ಇಷ್ಟು ದುಡ್ಡಿದೆ ಅಂತ. ಓಕೆ, ಹ್ಮ್ ದೇ ಬಿಲ್ಡ್ ನೇರ್ ನೆಸ್ಟ್. ಓಕೆ, ದೇ ಡೋಂಟ್ ಸ್ಪೆಂಡ್ ಈಸಿಲಿ. ಇದೇ ತರ ಓಕೆ. ಪ್ಲೆಜರರ್ಸ್ ಅಲ್ಲಿ ಮಿನಿಮಲಿಸ್ಟಿಕ್. ಓಕೆ, ಸ್ಪೆಂಡ್ ಥ್ರಿಫ್ಟ್, ದೇ ವಾಂಟ್ ಟು ಜಸ್ಟ್ ಸ್ಪೆಂಡ್ ಅ ಲಾಟ್ ಆಫ್ ಮನಿ ಆನ್ ಲಾಟ್ ಆಫ್ ಥಿಂಗ್ಸ್, ದೇ ವಾಂಟ್ ಟು ಎಂಜಾಯ್. ಹ್ಮ್ ಓಕೆ, ಸೋಷಿಯಲ್ ಸ್ಪೆಂಡರ್ಸ್, ಅಲ್ಲಿ ಇಲ್ಲಿ ಹೋಗೋದು, ಟ್ರಿಪ್ಸ್ ಹೋಗೋದು, ವೆಕೇಶನ್ಸ್ಗೆ ಹೋಗೋದು ಜಾಸ್ತಿ. ಓಕೆ, ಸೊ ಮೋಸ್ಟ್ಲಿ ಶಾಪಿಂಗ್ ಮಾಡ್ತಾರೆ ಜಾಸ್ತಿ ಇವರು, ಪ್ಲೆಜರ್ ಅಂದ್ರೆ ಹೂರ್ ಸ್ಪೆಂಡರ್ಸ್ ಬೇಸಿಕಲಿ. ಓಕೆ, ಸೊ planners are the investors, you can say. Okay, they take risk, they are cautious about what they are doing. Okay, ಸೊ ದೇ ಅಂಡರ್ಸ್ಟ್ಯಾಂಡ್ ಹೌ ಟು ಗೋ ಅಬೌಟ್ ಇಟ್, ದೇ ಪ್ಲಾನ್ ಪ್ರಾಪರ್ಲಿ. ಓಕೆ, ಇದನ್ನ ಏನಕ್ಕೆ ನಾನು ಇಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ ಅಂದ್ರೆ, ಈ ತರ ಒಂದು ಬಿಹೇವಿಯರ್ ಇರುತ್ತೆ ಜನಕ್ಕೆ. ನೀವು ಹಾ, ಏನಾದ್ರೂ ನೋಡುವಾಗ, ಇಲ್ಲ ನಿಮ್ಗೆ ನೀವು ನೋಡ್ಕೊಂಡಾಗ ನಿಮ್ಗೆ ಅರ್ಥ ಆಗ್ತದೆ ನಾನು ಅಲ್ಲಿ ಫಿಟ್ ಆಗ್ತೀನಿ. ನೀವು ಅಲ್ಲ ಇದನ್ನ. ಸುಲಭ ಗೊತ್ತಾಗೋಗ್ಬಿಡುತ್ತೆ ಸರ್, ನಾನು ಏನ್ ಮಾಡ್ತೀನಿ ಅನ್ನೋದು. ಇಲ್ಲಿ ನೀವು ಏನ್ ಮಾಡಿದ್ದೀರಾ, ಹಣದೊಂದಿಗೆ ಜನರು ಹೊಂದಿರೋ ವಿಭಿನ್ನ ಸಂಬಂಧಗಳು ಮತ್ತೆ ನಡವಳಿಕೆಗಳನ್ನ ಈ ಸ್ಲೈಡ್ ಅಲ್ಲಿ ತೋರಿಸ್ತಾ ಇದ್ದೀರಾ ನೀವು. ಕರೆಕ್ಟ್, ಕರೆಕ್ಟ್, ನಿಮ್ಮ ಕರೆಕ್ಟ್. ಹಣಕಾಸಿನ ವ್ಯಕ್ತಿತ್ವವನ್ನ ನೀವು ನೋಡ್ಕೊಳ್ಳಿ, ನೀವು ಕನ್ನಡಿ ಹಿಡ್ದಂಗೆ ಅಂತ ಹೇಳ್ತಾ ಇದ್ದೀರಾ. 100%. ಗುಡ್ ಗುಡ್. ಸೊ ಸೊ ಇದನ್ನ ನಾವು ಅರ್ಥ ಪ್ಲಾನರ್ಸ್. ಮಾಡ್ಕೊಂಡು, ಹ್ಮ್ ಎಸ್, ಇದನ್ನ ನಾವು ಪ್ಲೇಯರ್ಸ್ ಬೇಸಿಕಲಿ. ಪ್ಲೇಯರ್ಸ್ ಅಂದ್ರೆ ಗ್ಯಾಮ್ಲರ್ಸ್, ನಾವು ಹೇಳೋದಲ್ಲ, ಗ್ಯಾಮ್ಲರ್ಸ್. ದೇ ವಾಂಟ್ ಟು ಪ್ಲೇ ಅರೌಂಡ್ ವಿತ್ ಮನಿ. ಓಕೆ, ಹ್ಮ್ ಸೊ ದೇ ವಾಂಟ್ ಟು ಸ್ಪೆಂಡ್ ಮೋರ್, ದೇ ವಾಂಟ್ ಟು ಅರ್ನ್ ಮೋರ್, ದೇ ವಾಂಟ್ ಟು ಪ್ಲೇ ವಿತ್ ಮನಿ ಅಂಡ್ ಮೇಕ್ ಮೋರ್ ಮನಿ ಅಂಡ್ ಸ್ಪೆಂಡ್ ಮೋರ್ ಮನಿ. ದಿಸ್ ಇಸ್ ದ ಗ್ಯಾಮ್ಲರ್ಸ್. ಸೊ ನಮ್ಮಲ್ಲೇ ಈ ಬಿಹೇವಿಯರ್ಸು ಸ್ವಲ್ಪ ಸ್ವಲ್ಪ ಇರ್ಬೋದು, ಇದೊಂದ್ ಸ್ವಲ್ಪ ಅದೊಂದ್ ಸ್ವಲ್ಪ, ಎಲ್ಲಾ ತರ ಬಿಹೇವಿಯರ್ ಇರ್ಬೋದು. ಇದನ್ನ ಓಕೆ. ನಾವು ಹೆಂಗೆ ನರ್ಜ್ ಮಾಡಬೇಕು, ಯಾವ ರೀತಿ ಇದನ್ನ ನಾವು ಕಂಟ್ರೋಲ್ ಮಾಡಬೇಕು, ಇಲ್ಲಾಂದ್ರೆ ಯಾವ ರೀತಿ ಇದನ್ನ ನಾವು ಆ, ಏನಂತ ಹೇಳ್ತೀವಿ, ನಮಗೆ ಬೇಕಾದಂಗೆ ನಾವು ಇದನ್ನ ಸರಿಪಡಿಸ್ಕೋಬೇಕು ಅಂದ್ರೆ, ಹ್ಮ್ ಒಂದು ಸಿಂಪಲ್ ಸಿಸ್ಟಮ್ ನಾನು ಇವತ್ತು ತೋರಿಸ್ತಾ ಇರೋದು, ಓಕೆ. 6 ಜಾರ್ ಮೆಥಡ್. ಓಕೆ, ವಾವ್, ಸೊ ಈ ಮೆಥಡ್ ನ ಫಾಲೋ ಮಾಡಬೇಕು. ವೆರಿ ಗುಡ್ ವೆರಿ ಗುಡ್. ಈ ಮೆಥಡ್ ಫಾಲೋ ಮಾಡೋದ್ರಿಂದ ಹ್ಮ್ ನೀವು ಸ್ಪೆಂಡರ್ ಆಗಿರ್ಬೋದು, ಸೇವರ್ ಆಗಿರ್ಬೋದು, ಹ್ಮ್ ಗ್ಯಾಮ್ಲರ್ ಆಗಿರ್ಬೋದು, ವಾಟ್ ಎವರ್ ಯು ಆರ್, ಆಲ್ ದಟ್ 5 ಕ್ಯಾಟಗರಿ ಆಫ್ ಪೀಪಲ್, ಯಾವ ತರ ಮನಸ್ಥಿತಿ ನಿಮ್ಮ ಹತ್ರ ಇದ್ರೂ, ಆ ಓಕೆ. ಮನಸ್ಥಿತಿಗೆ ಇದನ್ನ ಜೋಡಿಸ್ಕೊಂಡು ನೀವು ಈ ಹ್ಯಾಬಿಟ್ ನ, ನಾವು 6 ಜಾರ್ ಸಿಸ್ಟಮ್ ಹ್ಯಾಬಿಟ್ ನ ನಾವು ಕ್ರಿಯೇಟ್ ಮಾಡ್ಕೊಳಕ್ಕಾದ್ರೆ, ಇಟ್ ಹ್ಮ್ ವಿಲ್ ಹೆಲ್ಪ್ ಯು ಇನ್ ಕಮಿಂಗ್ ಔಟ್ ಆಫ್ ದಟ್ ಚಾಲೆಂಜಸ್. ನಿಮ್ಮ ಬಿಹೇವಿಯರ್ನ ನೀವು ಕಂಟ್ರೋಲ್ ಮಾಡಿಕೊಂಡು ಅದನ್ನ ಆಚೆ ಬಂದ್ರೆ ಇಟ್ ಈಸ್ ಈಸಿಯರ್. ಸೊ ಆ ಸಿಸ್ಟಮ್ನ ನಾವು ಎವ್ರಿ ಮಂತ್ ನಾವು ಇದೇ ರೀತಿ ನಾವು ನಮ್ಮ ದುಡ್ಡು ಏನ್ ಬರುತ್ತೆ ನನಗೆ 55% ನೆಸೆಸಿಟಿಗೆ ಯೂಸ್ ಮಾಡಬೇಕು. ಓಕೆ ನೆಸೆಸಿಟಿ ಅಂದ್ರೆ ಓಕೆ. ಏನಿದೆ, ಹಾ ಲೋನ್ಸ್ ಇರ್ಬೋದು, ನನ್ನ ಗ್ರಾಸರಿ ಬಿಲ್ ಇರ್ಬೋದು, ನನ್ನ ಬಿಲ್ಸ್ ಏನ್ ಫೋನ್ ಬಿಲ್ಸ್ ಇರ್ಬೋದು, ಏನ ರೆಗ್ಯುಲರ್ ಆಗಿ ನಾವು ಖರ್ಚು ಮಾಡಿದ್ರೆ ನಾವು ಬದುಕೋದಕ್ಕೆ ಏನೇನ್ ಬೇಕು, ಆ ಬದುಕೋದಕ್ಕೆ ನಾವು ಅಟ್ಲೀಸ್ಟ್ 55% ನಾವು ಖರ್ಚು ಮಾಡಬೇಕು ಅಂದ್ರೆ ನಮ್ಮಲ್ಲಿ. ನೀಡ್ಸ್ ವಾಂಟ್ಸ್ ಅಂತ ಹೇಳ್ತೀವಲ್ಲ, ವಿ ಆರ್ ಫೋಕಸಿಂಗ್ ಆನ್ ನೀಡ್ಸ್ ಇಲ್ಲಿ. ಹೌದು, 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 ನೀಡ್ಸ್, ಬರೀ ನೀಡ್ಸ್, ಅಗತ್ಯಗಳು. ಅಗತ್ಯಗಳು. ಅದಕ್ಕೆ ನಾವು ಬೇರೆ ಬಿಹೇವಿಯರ್ಗೂ ನಾವು ಸ್ವಲ್ಪ ದುಡ್ಡನ್ನ ಇಟ್ಟಿದೀವಿ. ಸೊ ಈಗ ಹ್ಮ್ ನೋಡಿ, ಲಾಂಗ್ ಟರ್ಮ್ ಸೇವಿಂಗ್, ಇದನ್ನ ನೀವ್ ಸೇವರ್ಸ್. ನೀವ್ ಯಾರಿಗೂ ಬೇಜಾರ್ ಮಾಡಬಾರ್ದು ಅಂತ ಜಾರ್ ಮಾಡ್ಬಿಟ್ಟಿದ್ದೀರಾ ಸರ್. ಸೊ ಈಗ ಏನಂದ್ರೆ, ಇವಾಗ ಸೇವರ್ಸ್ ನ ತುಂಬಾ ಸೇವ್ ಮಾಡಿ ಅವರು ಲೈಫ್ ಅಲ್ಲಿ ಎಂಜಾಯೇ ಮಾಡಲ್ಲ, ಹಾ ಹಂಗೆ ಹಾ. ಹೋಗ್ತಾರೆ. ಓಕೆ, ಅವ್ರು ಆ ಕಂಜೂಸ್ಗಳು ಅಂತೀವಿ ನಾವು ಅವ್ರನ್ನ. ಹಾ, ಆ ಕಂಜೂಸ್ ಎಲ್ಲ ಸುಮ್ನೆ ಅಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ಮಾಡಿ ಬೇರೆಯವ್ರು ಬಿಟ್ಟು ಹೊಟ್ಟೋಗ್ತಾರೆ, ಅವ್ರು ಎಂಜಾಯ್ ಮಾಡಲ್ಲ ಲೈಫ್ ಅಲ್ಲಿ. ಓಕೆ, ಹೌದೌದು ಹೌದು. ಅದೇ ರೀಸನ್ಗೋಸ್ಕರ ನಾವು ಅವ್ರನ್ನ ಕೂಡ ಆ ದುಡ್ಡನ್ನ ಸ್ವಲ್ಪ ಆಟ ಆಡೋದಕ್ಕೆ ಗಮನ ಕೊಡಪ್ಪ, ಸ್ವಲ್ಪ ನಿನ್ನ ಲೈಫ್ ಅಲ್ಲಿ ನೀನೊಂದು ಎಂಜಾಯ್ಮೆಂಟ್ಗೆ ದುಡ್ಡು ಇಡು ಅನ್ನೋದಕ್ಕೆ ನಾವು ಪ್ಲೇ ಜಾರ್ ಅಂತ ಇಟ್ಟಿದೀವಿ. ವೆರಿ ಇದು ಗುಡ್. ಎಲ್ಲಿ ಸ್ಪೆಂಡರ್ಸ್ ಇರ್ತಾರಲ್ಲ,
ಅವರು ಗ್ಯಾಮ್ಲರ್ಸ್ಗಾಗ್ಬೋದು, ಸ್ಪೆಂಡರ್ಸ್ಗಾಗ್ಬೋದು, 10% ದುಡ್ಡು ನಾನು 1 ಲಕ್ಷ ರೂಪಾಯಿ ದುಡಿದ್ರೆ 10,000 ರೂಪಾಯಿ ನಾನು ಖರ್ಚು ಮಾಡ್ತೀನಿ, ಆಟ ಆಡಿಸ್ತೀನಿ, ಓಡಾಯಿಸ್ತೀನಿ, ಅದು ನನ್ನ ದುಡ್ಡು ಅಂತ ನಾವು ಮಾಡ್ಕೋಬೋದು. ಓಕೆ, ಸೊ 10% ಆಟ ಆಡೋದಕ್ಕೆ ಇಟ್ಕೊಳ್ಳಿ. ಇನ್ನು 10% ನಿಮ್ಮ ಎಜುಕೇಶನ್. ಈಗ ಯಾವತ್ತಾದ್ರೂ ನಾವು ಮುಂದೆ ಬರಬೇಕು ಜೀವನದಲ್ಲಿ ಅಂದ್ರೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಇವಾಗ JP ಅವರು ಎಜುಕೇಟ್ ಮಾಡ್ತಿರ್ತಾರೆ ಹಲವಾರು ವಿಷಯದ ಬಗ್ಗೆ. ಯಾರು ಇಲ್ಲಿ ಬಂದು ಕಲಿತಾರೆ ಅವ್ರ ಲೈಫ್ ಚೇಂಜ್ ಆಗುತ್ತೆ ಅಲ್ವಾ? ಸೊ ಅದೇ ರೀತಿ ನಾವು ಅಷ್ಟು ಹಣ ನಾವು ತೆಗೆದಿಟ್ಟಾಗ ನಮ್ಮ ಎವ್ರಿ ಇಯರ್ ನಾನು ಒಂದು ಮೆಟ್ಲ್ ಮೇಲೆ ಹತ್ತಿದ್ರೆ ನನ್ನ ಲೈಫಲ್ಲಿ ನಾನು ಚೇಂಜ್ ಆದಂಗೆ ಲೆಕ್ಕ. ಓಕೆ, ನಾನು ಎಜುಕೇಟೆಡ್ ನನ್ನ ಮಾಡ್ಕೊಳ್ಳಿಲ್ಲ ಅಂದಾಗ ನಾನು ಪ್ರೋಗ್ರೆಸ್ ಇದೆ ಅನ್ನೋದು ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ನಾನು ಬೆಳಿಬೇಕಂದ್ರೆ ಕಲಿಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಲಿಯೋದ್ರಿಂದ ಜಾಸ್ತಿ ಬೆಳಿತೀವಿ. ಇನ್ನೊಂದು ಫಿನಾನ್ಷಿಯಲ್ ಫ್ರೀಡಮ್, ಇದೆಲ್ಲರಿಗೂ ಬೇಕಾಗಿರುವಂಥದ್ದು. ರಿಟೈರ್ಮೆಂಟ್ ಅಂತ ಹೇಳ್ಬೋದು, ಇಲ್ಲ ಫಿನಾನ್ಷಿಯಲ್ ಫ್ರೀಡಮ್ ಅಂತ ಹೇಳ್ಬೋದು. ಇದೇನಕ್ಕೆ ನಾನು ಅಂದ್ರೆ ನಾಳೆ ಇದು ಭವಿಷ್ಯದ ಬಗ್ಗೆ ಗಮನ ಇಟ್ಕೊಂಡು ಮಾಡೋದು ಸರ್ ಇದು? ಹೌದು ಹೌದು. ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ನಾಳೆ ನಾನು ರಿಟೈರ್ಮೆಂಟ್ ಆದಾಗ ಏನಾದರೂ ಫ್ರೀ ಆಗಿರ್ಬೇಕು ಅಂದಾಗ ನಾನು 10% ಅಟ್ಲೀಸ್ಟ್ ತೆಗ್ದಿರ್ಬೇಕು. ಬೇಸಿಕ್ ಓಕೆ ಸ್ಟಾರ್ಟಿಂಗ್ ಐ ಆಮ್ ನಾಟ್ ಟಾಕಿಂಗ್ ದಿಸ್ ಇಸ್ ಅ ಮ್ಯಾಕ್ಸಿಮಮ್. ಅಟ್ಲೀಸ್ಟ್ ಯು ಸ್ಟಾರ್ಟ್ ವಿತ್ 10% ಟು ಕೀಪ್ ಫಾರ್ ಫಿನಾನ್ಷಿಯಲ್ ಫ್ರೀಡಮ್. ಈಗ ಈ ದುಡ್ಡೆಲ್ಲ ಈಗ ನೋಡಿ 5% ನಾನು ವೈ ಐ ಹ್ಯಾವ್ ಕೆಪ್ ಫಾರ್ ಗಿವಿಂಗ್ ಅಂದ್ರೆ ಅದರಲ್ಲಿ ಒಬ್ರು ನಾನು ಶೇರರ್ ಅಂತ ಹೇಳಿದೆಲ್ಲ ಮೈಂಡ್ಸೆಟ್, ಸಂಬಡಿ ಅವ್ರಿಗೂ ತೃಪ್ತಿ ಪಡಿಸೋದಕ್ಕೆ. ಮತ್ತೆ ನಮ್ ಜನ ಎಲ್ಲ ಒಂದು ಲಾ ಆಫ್ ಕರ್ಮ, ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೆ ಪುಣ್ಯ ಬರ್ತದೆ, ನಮ್ಗೆ ಈ ಜನ್ಮ ಸಾರ್ಥಕ ಆಗ್ತದೆ ಅನ್ನೋ ಮನೋಭಾವನೆ ಬೇರೆ ಇದೆಯಲ್ಲ ನಮ್ಗೆ. ಹೌದು ಹೌದು, ಆ ಮನೋಭಾವನೆ ಚೆನ್ನಾಗಿರ್ಬೇಕು. ಆ ಹ್ಯಾಬಿಟ್ನ ನಾವು ಕಲ್ಟಿವೇಟ್ ಮಾಡ್ಕೋಬೇಕು. ಅದನ್ನ ಮರ್ತೋಗ್ತಿರ್ತೀವಿ. ನಮ್ಮ ಖುಷಿಗೋಸ್ಕರ, ನಮ್ಮ ನಮ್ಮ ಪ್ಲೆಜರ್ಗೋಸ್ಕರ ನಾವು ಜಾಸ್ತಿ ಅದ್ರ ಬಗ್ಗೆ ಗಮನ ಕೊಡ್ತೀವಿ. ಇನ್ನೊಬ್ಬರ ಬಗ್ಗೆ ಆಗ್ಲಿ, ಇನ್ನೊಬ್ಬರ ಬಗ್ಗೆ ಏನಾಗ್ತದೆ ಅನ್ನೋದಾಗ್ಲಿ ನಾವು ಗಮನ ಕೊಡೋದು ಬಿಟ್ಬಿಟ್ಟಿದೀವಿ. ಈಗ ರೀಸೆಂಟ್ ಜನರೇಷನ್ ಅಲ್ಲಿ ಯಾರಿಗೂ ಯಾರ ಬಗ್ಗೆ ಕಾಳಜಿ ಇಲ್ಲ. ಇಲ್ಲಿ ಮಾತ್ರ ಒಂದೆರಡು ಮಾತಾಡ್ತೀನಿ ಸರ್ ನಾನು. ಹೇಳಿ ಸರ್. ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ ಸುತ್ತಮುತ್ತನೇ ಕೆಲವರು ತೀರ ಹತ್ರದವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕಾಗಿರುತ್ತೆ. ಅದನ್ನ ನಾವು ಗಮನಿಸ್ಬಿಟ್ಟು ಗುರುತಿಸ್ಬಿಟ್ಟು ಅಲ್ಲಿಂದನೇ ಶುರು ಮಾಡಿದ್ರೆ ನಮ್ಮ ಮನೆಯವರಾಗಿರ್ಬೋದು ಅಥವಾ ಸುತ್ತಮುತ್ತಲ ಸಂಬಂಧಿಗಳಲ್ಲಿ ಅಂತ ವ್ಯಕ್ತಿಗಳಿರ್ತಾರೆ, ನೇರವಾಗಿ ಸಹಾಯ ಮಾಡಿದಾಗ ನಮ್ಗೆ ಸಂತೃಪ್ತಿ ಜಾಸ್ತಿ ಅನ್ನೋದು ನನ್ನ ಭಾವನೆ ಸರ್. ಸರಿಯಾಗಿರೋ ವಿಷಯ. ಇನ್ನೊಂದು ಏನಂದ್ರೆ ನಾವು ಈ ತುಂಬಾ ಜನ ಮಕ್ಕಳಿಗೆ ದುಡ್ಡು ಕೊಡಿ, ಊಟಕ್ಕಿಲ್ಲ, ಈ ಟ್ರಾಫಿಕ್ ಸಿಗ್ನಲ್ಸ್ ಅಲ್ಲಿ ಬಂದು ಕೇಳ್ತಾರೆ ದುಡ್ಡು. ಕೆಲವರೆಲ್ಲ ಬಂದು ಆಫೀಸಲ್ಲಿ ಕೇಳ್ಕೊಂಡು ಹೋಗ್ತಾರೆ. ಇಂಥವ್ರಿಗೆ ದುಡ್ಡು ಕೊಡೋ ಬದಲು ನೀವೇ ಡೈರೆಕ್ಟ್ ಆಗಿ ಯಾವ್ದನ್ನ ಒಂದು ಅನಾಥಾಶ್ರಮ ಆಗಿರ್ಬೋದು, ಇಲ್ಲಾಂದ್ರೆ ಎಲ್ಲಾದ್ರೂ ಸರಿ, ವೇರ್ ಎವರ್ ಯು ಫೀಲ್, ಅನಿಮಲ್ಸ್ ಕೊಡಿ, ಇಲ್ಲಾಂದ್ರೆ ಗಿಡಗಳು ನೆಟ್ಟಿ, ಏನಾದ್ರೂ ಮಾಡಿ. ಯಾಕೆ ಅಂತ ಅಂದ್ರೆ ಕೆಲವರು ಅದನ್ನ ಬಿಸ್ನೆಸ್ ಮಾಡ್ಕೊಂಡು ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡು ಮಕ್ಕಳನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು, ಮತ್ತೊಬ್ಬರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು ಮಾಡ್ತಾ ಇದ್ದಾರೆ. ಅದನ್ನ ಅರಿವು ನಮ್ಗೆ ಇರ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀರಾ? ಅರಿವು ಇರ್ಬೇಕು, ಮತ್ತೆ ನಾವೇ ಹುದ್ದಾಗಿ ಹೋಗಿ ನಾವೇ ಮಾಡ್ಬೇಕಾಗಿರುತ್ತೆ. ಐ ಶುಡ್ ನಾಟ್ ಗಿವ್ ಇಟ್ ಟು ಎನಿಬಡಿ. ಆಗ ನಮ್ಗೆ ಏನಾಗುತ್ತೆ, ನಮ್ಗೆ ಒಂದು ಖುಷಿ ಅನ್ನೋದು ಸಿಗುತ್ತೆ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಲ್ಲ ಸರ್ ಅದು? ಹೌದು ಸರ್, ಹೌದು. ಮತ್ತೆ ನಾನು ನನ್ನ ಬರ್ತಡೆಗೆ ನಾನು ಎಲ್ಲೋ ಹೋಗಿ ಏನೋ ಖರ್ಚು ಮಾಡೋ ಬದಲು ಇದೇ ದುಡ್ಡು ಎತ್ತಿಟ್ಟು ನಾನೊಂದು ಆನಿವರ್ಸರಿಗೆ ಇರ್ಬೋದು, ಬರ್ತ್ಡೇಗೆ ಇರ್ಬೋದು, ಇಲ್ಲ ಮಕ್ಕಳ ಬರ್ತ್ಡೇಗೆ ಇರ್ಬೋದು, ಹೋಗಿ ನಾನು ಒಂದು ಅನಾಥಾಶ್ರಮದಲ್ಲೋ ಎಲ್ಲೋ ಒಂದ್ ಕಡೆ ನಾವು ಒಂದು ಸೇವೆ ಮಾಡಿದ್ವಿ ಅಂದಾಗ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ. ಸಾಕಷ್ಟು ಜನ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಪ್ರಪಂಚದಲ್ಲಿ. ಅದಕ್ಕೆ ನಾವು ಒಂದು ಸ್ವಲ್ಪ ಸಪೋರ್ಟ್ ಆಗಿ ನಿಲ್ಲೋಣ. ನಾವೇನು ಮಾಡಕ್ ಆಗ್ತಿಲ್ಲ, ಅಟ್ಲೀಸ್ಟ್ ಇದಾದ್ರೂ ಮಾಡ್ಬೋದು. ಇದರಿಂದ ಏನ ನಮ್ಗೆ ಸಾಧ್ಯತೆಗಳಿದೆ ಅಂದ್ರೆ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ವಿಲ್ ಕಮ್. ಈಗ ನಿಮ್ಮ ದುಡ್ಡು ಜಾಸ್ತಿ ಆಗ್ಬೇಕಂದಾಗ ಸಾಕಷ್ಟು ನಿಮಗೆ ಬ್ಲೆಸ್ಸಿಂಗ್ಸ್, ಆಶೀರ್ವಾದಗಳು ಬೇಕು. ಆವಾಗ್ಲೇ ನೀವು ದುಡ್ಡು ಬರೋದಕ್ಕಾಗ್ಲಿ ದಾರಿ ಮಾಡ್ಕೊಳಕ್ ಆಗುತ್ತೆ. ಸೊ ಹಂಗಾಗಿ ನಾವು ಈ ಸಿಸ್ಟಮ್ ನ ಸಿಂಪ್ಲಿಫೈ ಮಾಡಿಟ್ಟಿದೀವಿ. ಸೊ ದಟ್ ಈ ಸಿಸ್ಟಮ್ ಇಂದ ನಿಮ್ದು ಥಾಟ್ ಪ್ರೊಸೆಸ್ ನ ಚೇಂಜ್ ಮಾಡಿ ಹ್ಯಾಬಿಟ್ಸ್ ನ ಚೇಂಜ್ ಮಾಡಕ್ಕಾದ್ರೆ ದೆನ್ ಯು ವಿಲ್ ಆಟೋಮ್ಯಾಟಿಕ್ಲಿ ಬಿಕಮ್ ವೆರಿ ವೆರಿ ಗುಡ್. ಈಗ ನಿಮ್ಗೆ ಅನ್ಸುತ್ತೆ ಇಷ್ಟೇ ದುಡ್ಡಲ್ಲಿ ನನಗೇನು ಖುಷಿ ಸಿಗ್ತಾ ಇಲ್ಲ ಅಂತ. ಇನ್ಕ್ರೀಸ್ ಯುವರ್ ಮನಿ, ಇನ್ಕ್ರೀಸ್ ಯುವರ್ ಇನ್ಕಮ್. ಇಫ್ ಯು ಡೋಂಟ್ ಥಿಂಕ್ ಐ ಶುಡ್ ಡೂ ಎವ್ರಿಥಿಂಗ್, ಯು ವಿಲ್ ನಾಟ್ ಬಿ ಏಬಲ್ ಟು ಜನರೇಟ್ ಮೋರ್ ಇನ್ಕಮ್. ಈಗ ನಾನು ಎಲ್ಲಾನು ಬೇಕು ನನ್ನ ಲೈಫಲ್ಲಿ, ಎಲ್ಲದಕ್ಕೂ ನಾನು
ಎಲ್ಲಾ ರೀತಿ ನನ್ನ ಒಂದು ಖುಷಿ ನಾನು ಅನುಭವಿಸ್ಬೇಕು ಲೈಫಲ್ಲಿ ಅಂತ ನಿಮ್ಗೆ ಆಸೆ ಇದ್ರೆ ಎಲ್ಲಾ ರೀತಿ ಮಾಡೋದಕ್ಕೆ ನಾವು ನಮ್ಮ ಇನ್ಕಮ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ನಾ ಅದೇ ರೀಸನ್ಗೋಸ್ಕರ ನಾನು ಎಜುಕೇಶನ್ ಬಗ್ಗೆ ತುಂಬಾ 10% ದುಡ್ಡು ಏನಕ್ಕೆ ಎಜುಕೇಶನ್ ಬಗ್ಗೆ ಕೊಟ್ಟಿದೀವಿ ಅಂದ್ರೆ ನಮ್ಮಲ್ಲಿ ನಾವು ಏನಕ್ಕೆ ನಾವು ಬೆಳೆಯೋದಿಲ್ಲ ಅಂದಾಗ ನಮ್ಗೆ ಗೊತ್ತೇ ಇರಲ್ಲ, ತಿಳುವಳಿಕೆನೇ ಇರಲ್ಲ. ಈ ತರ ನಾನು ಮಾಡಿದ್ರೆ ನಾನು ಬೆಳಿತೀನಿ ಅನ್ನೋದು ಗೊತ್ತೇ ಇರಲ್ಲ ನಮ್ಗೆ. ಯಾವಾಗ ನಾನು ಎಜುಕೇಶನ್ ಬಗ್ಗೆ ಜಾಸ್ತಿ ಗಮನ ಕೊಡ್ತೀನಿ, ಎವ್ರಿ ಮಂತ್ ನಾನು ಒಂದ್ ಸ್ವಲ್ಪ ದುಡ್ಡು ಅದಕ್ಕಿಟ್ಟು ಅದ್ರ ಬಗ್ಗೆ ನಾವು ಖರ್ಚು ಮಾಡಿ ಕಲಿತೀವಿ, ಕಲಿತಾಗ ನಾವು ಮುಂದೆ ಹೋಗ್ತೀವಿ. ಸಾಕಷ್ಟು ಚೇಂಜಸ್ ಆಗುತ್ತೆ ಲೈಫಲ್ಲಿ. ಓಕೆ, ನೀವು ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ. ನೋಡಿ, ಈ ತರದ ಅವಕಾಶಗಳಿದ್ದಾಗ್ಲೂ ಎಷ್ಟೋ ಜನ ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದರೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ನಂಬರ್ ಒನ್ ಪ್ರಯಾರಿಟಿ ಇರಬೇಕು. ಆ ಮಾತನ್ನ ತುಂಬಾ ಚೆನ್ನಾಗಿ ಹೇಳಿದಿರಿ. ನಾವಂತೂ ಕಮ್ಯುನಿಕೇಶನ್ ಸ್ಕಿಲ್ಸು, ಲೈಫ್ ಸ್ಕಿಲ್ಸು ಈ ಥರದ ತರಬೇತಿ ನೀಡ್ತಾ ಇದ್ದೀವಿ. ಈ ಶಂಕರ್ ಅವರು ಹಣಕಾಸಿನ ಬಗ್ಗೆನೇ ಮಾರ್ಗದರ್ಶನವನ್ನು ನೀಡ್ತಾ ನಿಮ್ಮ ವೈಯಕ್ತಿಕವಾಗಿ, ಎಸ್ಪೆಷಲಿ ಶಂಕರ್ ಅವರು, ನೀವು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಕನೆಕ್ಟ್ ಮಾಡ್ತೇವೆ ಶಂಕರ್ ಅವ್ರನ್ನ. ಮೊದಲ ಒಂದು ಮೀಟಿಂಗ್ ಅವರು ನಿಮಗೆ ಉಚಿತವಾಗಿ ನಿಮಗೆ ಒಂದು ಪುಟ್ಟ ಗೈಡೆನ್ಸ್ ಕೊಡ್ತಾರೆ ಇಂಡಿವಿಜುವಲ್ ಆಗಿ. ಆ ಥರದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡೋಣ ನಮ್ಮ ಎಸ್ಪೆಷಲಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಅಂತ ಅನಿಸಿದೆ, ವ್ಯೂಯರ್ಸ್ಗೆ. ಓಕೆ, ನೀವು ಆ ಒಂದು ಸೌಲಭ್ಯನ ಬಳಸ್ಕೊಳ್ಳಿ. ಆ ಆ ಒಂದು ದೃಷ್ಟಿಯಿಂದನೇ ನಾವು ಸೀರೀಸ್ ಆಫ್ ವಿಡಿಯೋಸ್ ಮಾಡ್ತಾ ಮಾಡ್ತಾ ನಿಮಗೆ ಕೆಲವು ಸರಿ ಏನಾಗುತ್ತೆ, ಬೇಸಿಕ್ ಅವೇರ್ನೆಸ್ ತಿಳ್ಕೊಂಡು ನಮ್ಮ ಹತ್ರ ಬಂದಾಗ ನಾವು ಮತ್ತಷ್ಟು ಮಾರ್ಗದರ್ಶನವನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನೀವುಗಳೆಲ್ಲ ಈಗ ನೋಡಿ 10% ಅಂದರೆ ಬೇರೆ ಬೇರೆ ಸ್ಕಿಲ್ಸ್ನ ಕಲಿತಾ 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 ನೀವು ಬೆಳೀತಾ ಹೋಗ್ತಾ ಇರ್ತೀರಿ. ಎಸ್ ಶಂಕರ್, ಪ್ಲೀಸ್ ಕಂಟಿನ್ಯೂ. ಥ್ಯಾಂಕ್ ಯು. ಸೊ ಇದು ನಮ್ಮ ಬೇಸಿಕಲಿ ನಮ್ಮ ಸಿಸ್ಟಮ್. ಈಗ ನಾನು 10% ಲಾಂಗ್ ಟರ್ಮ್ ಸೇವಿಂಗ್ಸ್ ಏನಕ್ಕೆ ಇಟ್ಕೊಂತಿದ್ದೀನಿ ಅಂದ್ರೆ ಐ ವಿಲ್ ಹ್ಯಾವ್ ಟು ಕ್ಲೋಸ್ ಮೈ ಲೋನ್, ಐ ವಿಲ್ ಹ್ಯಾವ್ ಟು ಬೈ ಅ ಕಾರ್, ಏನೋ ಒಂದು ಸಣ್ಣ ಪುಟ್ಟ ನಮ್ಗೆ ಆಗದಂತ ಒಂದು 5 years ಅಲ್ಲಿ ಇರುವಂತದ್ದು ಒಂದು ಗೋಲ್ಸ್ ಇರುತ್ತೆ. ಇದನ್ನೆಲ್ಲ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಈ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ಬೇಕು ಅಂದಾಗ ಆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮ್ಮ ಹತ್ರ ಮೈಂಡ್ ಸೆಟ್ ಇದೆಯಾ, ನಾವು ಯಾವ ರೀತಿ ನಾವು ಯೋಚನೆ ಮಾಡ್ತೀವಿ, ಹಣ ಬಂದಾಗ, ಹಣ ನಮ್ಮ ಹತ್ರ ಇದ್ದಾಗ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ನಾನು ಇನ್ವೆಸ್ಟ್ ಮಾಡಬೇಕು ಅಂತ ನನ್ನ ಮೈಂಡ್ ಸೆಟ್ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋಣ. ಸೊ ಇದು ನಾರ್ಮಲ್ ಟ್ರೆಡಿಷನಲ್ ಅಪ್ರೋಚ್. ನಾನು ಯಾವಾಗ ಈ ಇಂಡಿಯನ್ಸ್ ಅಂತ ಹೇಳ್ಬೋದು, ನಾವೆಲ್ಲ ಇದೇ ರೀತಿ ಯೋಚನೆ ಮಾಡೋದು. ಏನಪ್ಪಾ ಅಂದ್ರೆ, ನನ್ನ ಹತ್ರ ದುಡ್ಡು ಬಂದಿದ ತಕ್ಷಣ, ಇಲ್ಲ ಅಂದ್ರೆ ನಾನು ಕೆಲ್ಸಕ್ಕೆ ಸೇರಿದ ತಕ್ಷಣ, ಇಲ್ಲ ಅಂದ್ರೆ ನನಗೆ ಸಂಬಳ ಸಿಕ್ಕಿದ ತಕ್ಷಣ ನಾನು ಫಸ್ಟ್ ಲೋನ್ ಮಾಡಿ ಪ್ರಾಪರ್ಟಿ ತೆಗೆದುಕೊಂಡ್ಬಿಡ್ಬೇಕು. ಫಸ್ಟ್ ಪ್ರಯಾರಿಟಿ. ಯಾಕೆ? ದಟ್ ಈಸ್ ಬೀನ್ ಟೋಲ್ಡ್. ನನಗೆ ಅಪ್ಪ ಅಮ್ಮ ಹೇಳ್ಕೊಡ್ತಾರೆ, ಎಲ್ಲರೂ ಹೇಳ್ತಿರೋದು ಮನೆ ಇದೆಯಾ, ಮನೆ ಇದೆಯಾ, ಮನೆ ಇದೆಯಾ. ಎಷ್ಟೋ ಜನ ಮದುವೆ ಆಗೋದಕ್ಕೆ ಮನೆ ತಗೊಂಡಿದ್ದಾರೆ. ಓಕೆ, ಬಟ್ ಈಸ್ ಇಟ್ ರಿಯಲಿ ರಿಕ್ವೈರ್ಡ್ ಅನ್ನೋದು ನಾವು ಯೋಚನೆ ಮಾಡಲ್ಲ. ಬಟ್ ಅದೊಂದು ಸ್ಟೇಟಸ್ ಸಿಂಬಲ್ ಆಗೋಗಿದೆ. 49% ದುಡ್ಡು ನಾವು ನಾರ್ಮಲ್ ಆಗಿ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡೋದು. ಓಕೆ, 15% ನಾವು ಬ್ಯಾಂಕ್ಸ್ ಅಲ್ಲಿ ಇಡ್ತೀವಿ, ಗೋಲ್ಡ್ ಅಲ್ಲಿ ಇಡ್ತೀವಿ, ಇನ್ಶೂರೆನ್ಸ್ ಅಲ್ಲಿ ಹಾಕ್ತಿವಿ, ಪ್ರಾವಿಡೆಂಟ್ ಫಂಡ್ ಅಲ್ಲಿ ಹಾಕ್ತಿವಿ, ಈಕ್ವಿಟೀಸ್ ಅಲ್ಲಿ ನೋಡಿ ನಾವು 4% ಹಾಕ್ತಿರೋದು. ಓಕೆ, ಈ 4% ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಎಷ್ಟು ಬೆಳೆಯುತ್ತೆ? ಈ ರೀತಿ ನಮ್ಮ ಮೈಂಡ್ ಸೆಟ್ ಇವತ್ತಿರೋದು. ಓಕೆ, ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಗ ನಾನು ಒಂದು ರಿಯಾಲಿಟಿಯಲ್ಲಿ ಒಂದು ಸರ್ವೆ ಮಾಡಿ ನಾವು ತಗೊಂಬಂದಿರುವಂತ ಡೇಟಾ ಇದು. ಓಕೆ, ಇಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಪ್ರಾಪರ್ಟಿ ಬಗ್ಗೆ ಸಾಕಷ್ಟು ಒಲವಿದೆ, ನಮ್ಗೆ ಸಾಕಷ್ಟು ಆಸೆ ಇದೆ ಪ್ರಾಪರ್ಟಿನ. ಆ ಪ್ರಾಪರ್ಟಿಯಿಂದ ನಮ್ಗೆ ಏನ್ ರಿಟರ್ನ್ಸ್ ಬರುತ್ತೆ ಅಂತ ನೋಡಿದಾಗ ಎಲ್ಲ ಒಂದೊಂದು ಊರಲ್ಲಿ ಒಂದೊಂದ್ ತರ ರಿಟರ್ನ್ಸ್ ಇದೆ. ನೋಡಿ, ಬೆಂಗಳೂರಲ್ಲಿ 3% ರಿಟರ್ನ್ಸ್ ಇದೆ, 3.64% ರಿಟರ್ನ್ಸ್ ಬರುತ್ತೆ ಅಷ್ಟೇ. ನಾನು ದುಡ್ಡು ಹಾಕಿ ಒಂದು ಪ್ರಾಪರ್ಟಿ ತಗೊಂಡು ರೆಂಟ್ಗೆ ಬಿಟ್ರೆ ನನಗೆ ಸಾಕಷ್ಟು ದುಡ್ಡು ಬಂದ್ಬಿಡತ್ತೆ ಅಂತ ಅನ್ಕೊಂಡ್ರೆ ಇಷ್ಟೇ ಬರೋದು, ರಿಯಾಲಿಟಿಯಲ್ಲಿ ಇಷ್ಟೇ ಬರೋದು. ಈಗ ನಾನು ಕಮರ್ಷಿಯಲ್ ಪ್ರಾಪರ್ಟಿ ತಗೊಂಡ್ರು ಏನಾಗತ್ತೆ, ಇನ್ಫ್ಲೇಷನ್ ಇದೆ, ಐ ಹ್ಯಾವ್ ಟು ಟೇಕ್ ಔಟ್ ಇನ್ಫ್ಲೇಷನ್ ತೆಗೆದು ಎಲ್ಲ ತೆಗೆದ್ಮೇಲೆ ನಿಮಗೆ ಬರುವಂತ ರಿಟರ್ನ್ಸ್ ಇಷ್ಟೇ. ಇದು ನಿಮಗೆ ಖುಷಿ ಕೊಡುತ್ತಾ ಅನ್ನೋದು ನೀವು ಯೋಚನೆ ಮಾಡಬೇಕು. ಓಕೆ, ಇದು ರಿಯಾಲಿಟಿ ಚೆಕ್ ಅಷ್ಟೇ. ನಿಮ್ಗೆ ರಿಯಾಲಿಟಿ ಏನಿದೆ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಿದೆ ನಮ್ಮ ಥಾಟ್ ಪ್ರೊಸೆಸ್. ಎಫ್ ಡಿಲಿ ಮುಂಚೆ 13% ಕೊಡ್ತಿತ್ತು. ಅವಾಗಿರೋ ಮೈಂಡ್ ಸೆಟ್ ಸರಿ ಇದೆ. ಇವಾಗಿರೋ ರಿಟರ್ನ್ಸ್ಗೆ ಅದೇ ಮೈಂಡ್ ಸೆಟ್ ಇಟ್ಕೊಂಡು ನಾವಿನ್ನೂ ಕೆಲಸ ಮಾಡ್ತಿದ್ವಿ. ಇವತ್ತು ನಾವು ಅನ್ಕೊಂತೀವಿ ಎಫ್ ಡಿನೇ ಸರಿ ಅಂತ. ಯಾಕೆ? ನಾವು ಅರ್ಥನೇ ಮಾಡ್ಕೊಂಡಿಲ್ಲ ಎಷ್ಟು ರಿಟರ್ನ್ಸ್ ಕೊಡ್ತದೆ ಅದು. ಇವತ್ತು 6% ಕೊಟ್ಟರೆ ದೊಡ್ಡ ವಿಷಯ. 6-7%, 7% ಕೊಡಲ್ಲ ಯಾವ್ದು ಎಫ್ ಡಿ. ಇವತ್ತು 6-6.5% ಕೊಡುತ್ತೆ. 6.5% ನಮ್ಗೆ ಸಾಕಾ?
ಇವತ್ತಿರೋ ಇನ್ಫ್ಲೇಷನ್ ಏನಿದೆ, ವಾಟ್ ಈಸ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ವಾಟ್ ಈಸ್ ದ ಇನ್ಫ್ಲೇಷನ್? ಓಕೆ, ನೋಡಿ ಕನ್ಸ್ಯೂಮರ್ ಪ್ರೈಸ್ ಏನಿದೆ, ನಾವು ಲಾಸ್ಟ್ 1993 ಇಂದ ತಗೊಂಡಿದ್ದೀವಿ ಡೇಟಾನ ಟಿಲ್ 2023. ಇಂಡೆಕ್ಸ್ ಏನಿದೆ ಹೇಳ್ತಿದೆ ಅಂದ್ರೆ 6.8% ಆವರೇಜ್ ಆಗಿ ನಮ್ಮ ದುಡ್ಡು ಆ, ಕಮ್ಮಿ ಆಗ್ತಾ ಇದೆ. ವ್ಯಾಲ್ಯೂ ಆಫ್ ಮನಿ ಈಸ್ ಗೋಯಿಂಗ್ ಡೌನ್. ಏನಂದ್ರೆ ನಾನು ಒಂದು 100 ರೂಪಾಯಿ ಇಟ್ಟಿದ್ರೆ ನನ್ನ ಅಲ್ಮಾರಲ್ಲಿ, ಓಕೆ, ನೆಕ್ಸ್ಟ್ ಇಯರ್ ಹೊತ್ತಿಗೆ ನನ್ನ 100 ರೂಪಾಯಿ ಎಷ್ಟಾಗಿರುತ್ತೆ? 94 rupees. 7% ಕಮ್ಮಿ ಆದ್ರೆ 93 rupees. ಇಫ್ ಐ ಟೇಕ್ ಇಟ್ 7%, 93 rupees ಆಗೋಯ್ತು. ಅಲ್ಮಾರಲ್ಲಿ ಇಟ್ಟಿರೋದು 100 ರೂಪಾಯಿ, ಬಟ್ ಅದರ ವ್ಯಾಲ್ಯೂ 97 rupees, ಸಾರಿ 93 rupees. ಸೊ 93 rupees ಆಗೋಯ್ತು. ಅದೇ ಆ ಅಲ್ಮಾರಲ್ಲಿ ದುಡ್ಡು ಹಂಗೆ ಇಟ್ಟಿದ್ರೆ ಅದಕ್ಕೆ ನೆಕ್ಸ್ಟ್ ಇಯರ್ ಇನ್ನೂ 7% ಕಮ್ಮಿ ಆಗುತ್ತೆ. ಇದೇ ರೀತಿ ಕಮ್ಮಿ ಆಗ್ತಾನೆ ಹೋಗುತ್ತೆ. ಒಂದು ದಿವಸ ಆ 100 ರೂಪಾಯಿ ವ್ಯಾಲ್ಯೂ ಇರಲ್ಲ. ಅರ್ಥ ಸರ್ ಆಯ್ತಾ? ಅದಕ್ಕೆ 50 ವರ್ಷದಿಂದ 100 ರೂಪಾಯಿಗಿದ್ದ ವ್ಯಾಲ್ಯೂ ಹ್ಮ್ ಇವಾಗ 50,000 1 ಲಕ್ಷಕ್ಕಿದೆಯಾ ಅಂತ ಅನ್ನೊಂದ್ಸರಿ ಡೌಟ್ ಬರುತ್ತೆ. ನಿಜ. ಅದೇ ರೀತಿ ಇವತ್ತು ಬೆಳೀತಿರೋದು 1,000 ರೂಪಾಯಿ ಆಗೋಗಿದೆ. 100 ರೂಪಾಯಿ ವ್ಯಾಲ್ಯೂ ಮುಂಚೆದ್ದು 50,000 ರೂಪಾಯಿ ಆಗೋಗಿದೆ. 1,000 ರೂಪಾಯಿಗೆ ಈಕ್ವಲೆಂಟ್ 100 ರೂಪಾಯಿ. ಮುಂಚೆ ಒಂದು 10 ವರ್ಷದಿಂದ ನಮ್ಮ ಹತ್ರ 100 ರೂಪಾಯಿ ಇದ್ರೆ ಸಾಕಷ್ಟು ಕೆಲಸ ಮಾಡ್ಬೋದಾಗಿತ್ತು. ಇವತ್ತು ಅದೇ 100 ರೂಪಾಯಿ ಇವತ್ತು 1,000 ರೂಪಾಯಿ ಇರ್ಬೇಕು ಮಿನಿಮಮ್. ಕರೆಕ್ಟ್ ಕರೆಕ್ಟ್ 10 times. ಓಕೆ, ಎಸ್ ಸರ್ ಸರ್ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದೀರಿ ಸರ್. ಸೊ ಇನ್ಫ್ಲೇಷನ್ ಹೇಗೆ ನಮ್ಮ ಹಣ ಇಷ್ಟೇ ತಿಂತಾ ಇದೆ ಅಂತ ಸಿಂಪಲ್ ಆಗಿ. ಕೊಟ್ಟಿದ್ದೀರಾ. ಎಸ್, ನಾವು ಹೇಳ್ತಿದ್ವಲ್ಲ ಎಷ್ಟು ಕಮ್ಮಿ ಆಗಿರ್ಬೋದು ಅಂತ. ಜಸ್ಟ್ ಅದ ಉದಾಹರಣೆಗೆ, 10 ವರ್ಷದ ಹಿಂದೆ 52 ರೂಪಾಯಿ ಇತ್ತು ಪೆಟ್ರೋಲ್, ಇವತ್ತು 110 ರೂಪಾಯಿ ಇದೆ. ಓಕೆ, ನೆಕ್ಸ್ಟ್ 10 ವರ್ಷಕ್ಕೆ 233 ರೂಪಾಯಿ ಆಗತ್ತೆ. ಇದು ಖಂಡಿತ 100% ಆಗತ್ತೆ. ಆರ್ ಯು ರೆಡಿ ಫಾರ್ ದಿಸ್? ಓಕೆ ಓಕೆ ನಿಮ್ಮ ದುಡ್ಡು ಇಷ್ಟು ಬೆಳೀತಿದ್ಯಾ? ನೀವು ಸಂಪಾದನೆ ಮಾಡೋದು ಬೆಳೀತಾ ಇದೆಯಾ? ಇಲ್ಲ ಕಷ್ಟಪಟ್ಟೆ ದುಡಿತಾ ಇದ್ದೀರಾ? ಆ ದುಡ್ಡದನ್ನೇ ಖರ್ಚು ಮಾಡ್ತಿದ್ದೀರಾ? ನಿಮ್ಮ ದುಡ್ಡು ಯಾವಾಗ ನಿಮ್ಗೆ ಕೆಲಸ ಮಾಡೋದು? ಇವಾಗ ನೀವು ಇದೇ ರೀತಿ ಈ ತರ ನಿಮ್ದು ದುಡ್ಡಿನ ವ್ಯಾಲ್ಯೂ ಏನ್ ಕಮ್ಮಿ ಆಗ್ತಾ ಹೋಗುತ್ತೆ, ಆಗ ನಿಮ್ಮ ದುಡಿಮೆ ಕೂಡ ಜಾಸ್ತಿ ಆಗತ್ತೆ. ಬಟ್ ನಿಮಗೆ ಒಂದು ಲೈಫ್ ಅಲ್ಲಿ ಉತ್ಸಾಹ ಇರಲ್ಲ. ಯಾಕಂದ್ರೆ ದುಡ್ಡು ಮಾಡ್ತಿಲ್ಲ, ನೀವೇ ದುಡ್ಡು ಮಾಡ್ತಿದ್ದೀರಾ. ಯು ಆರ್ ಓನ್ಲಿ ವರ್ಕಿಂಗ್ ಫಾರ್ ಮನಿ. ಯು ಆರ್ ಟ್ರೇಡಿಂಗ್ ಯುವರ್ ಟೈಮ್ ಫಾರ್ ಮನಿ. ನಿಮ್ ಕರೆಕ್ಟ್ ಕರೆಕ್ಟ್ ಟೈಮ್ ಎಲ್ಲ ದುಡ್ಡು ಸಂಪಾದನೆ ಮಾಡೋಕ್ ಅದೇನೆ ಇದೆ. ದುಡ್ಡನ್ನ ಯಾವಾಗ ಮಾಡೋದು? ಓಕೆ, ಅವಾಗ ನನ್ಗೆ ನನ್ನ ಟೈಮ್ ವಾಪಸ್ ಬರುತ್ತೆ. ಅವಾಗ ನನ್ನ ಟೈಮ್ ಇರುತ್ತೆ. ಐ ಡೋಂಟ್ ನೀಡ್ ಟು ವರ್ಕ್ ಫಾರ್ ಮನಿ, ರೈಟ್? ಸೊ ಈ ಈ ನಿಟ್ಟಿನಲ್ಲಿ ಯಾವ ತರ ನಾವು ಕೆಲಸ ಮಾಡಬೇಕು, ಯಾವ ತರ ನಾವು ನೆಕ್ಸ್ಟ್ ಡಿಸಿಷನ್ಸ್ ತಗೊಂಡ್ರೆ ಈಗ ನಾವು ನೆಕ್ಸ್ಟ್ 10 yearsಗೆ ನಾವು ಇವತ್ತೇ ರೆಡಿ ಆಗ್ಬೋದು ಅನ್ನೋದ್ರ ಬಗ್ಗೆನೇ ಇವತ್ತಿನ ಚರ್ಚೆ. ಒಂದು ಬೇಸಿಕ್ ಐಡಿಯಾ ಏನಿದೆ ನಾನು ಇವತ್ತು ಕೊಡ್ತಿರೋದು. ಓಕೆ, ವೆರಿ ಗುಡ್ ವೆರಿ ಗುಡ್. ಇನ್ಫ್ಲೇಷನ್ ಏನಿದೆ, ಇನ್ಫ್ಲೇಷನ್ ಏನಾಗಿದೆ ಅಂದ್ರೆ 7% ಅಂತ ಹೇಳಿದ್ವಿ. ಆ 7% ಎಲ್ಲಿಂದ ಬಂದಿದೆ? ಈಗ ಗೋಲ್ಡ್, ಎಲ್ಲರೂ ಇವತ್ತು ಗೋಲ್ಡ್ ತುಂಬಾ ಚೆನ್ನಾಗಿದೆ, ಎಲ್ಲ ದುಡ್ಡು ಮಾಡ್ತಿದ್ದಾರೆ, ದುಡ್ಡು ಎಷ್ಟು ಗೋಲ್ಡ್ ಇದ್ರೆ ಇವತ್ತು ಎಷ್ಟೊಂದು ಆಗೋಗ್ತಿತ್ತು ಎಲ್ಲ ಎಲ್ಲ ಅನ್ಕೊಂತಾ ಇದ್ದೀವಿ. ಬಟ್ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನೋಡಿದ್ರೆ 11% ಕೊಟ್ಟಿದೆ. ಲಾಸ್ಟ್ ಯಾವಾಗಿಂದ 2003 ಇಂದ 2023 ತನಕ ಲೆಕ್ಕ ಹಾಕಿದ್ರೆ 11%. ಇವತ್ತಿಗೆ ಲೆಕ್ಕ ಹಾಕಿದ್ರೆ 100% ಕೊಟ್ಟಿದೆ ಮ್ಯಾಕ್ಸಿಮಮ್. ಓಕೆ, ಬಟ್ ಈ 100% ಅಲ್ಲಿ 7% ತೆಗೆದ್ರೆ ಎಷ್ಟಿರುತ್ತೆ? ಎಷ್ಟು ಉಳಿಯುತ್ತೆ? 7% ತೆಗೆದ್ರೆ ಎಷ್ಟು ಉಳಿಯುತ್ತೆ? ಬರೀ 5 ಉಳಿತು. 5%. ದಟ್ ಈಸ್ ದ ಗ್ರೋತ್ ಆಫ್ ಯೋರ್ ಮನಿ. ನಿಮ್ಮ ಹಣ 5% ನಿಟ್ಟಿನಲ್ಲಿ ಬೆಳೀತಾ ಇದೆ ಎವ್ರಿ ಇಯರ್. ಓಕೆ, ಈಗ FD ಹಾಕ್ಬಿಟ್ರೆ ಇದು ಜಸ್ಟ್ ನಾವು ಇನ್ನೂ ಒಂದು ಸೇಫರ್ ಇನ್ಸ್ಟ್ರೂಮೆಂಟ್ ತಗೊಂಡು 5.7% ಹಾಕಿದೀವಿ. ನಾವು FD ಹಾಕಿದ್ರು 7% ಬರುತ್ತೆ. ಏನಾಗ್ತದೆ FD ಹಾಕಿದಾಗ? ನನ್ನ ದುಡ್ಡು ಇವತ್ತು 1 ಲಕ್ಷ ರೂಪಾಯಿ ನಾನು ಇಡ್ತಾ ಇದ್ದೀನಿ FD ಅಂದ್ರೆ ನೆಕ್ಸ್ಟ್ ಇಯರ್ ಆ 1 ಲಕ್ಷ ರೂಪಾಯಿದು ವ್ಯಾಲ್ಯೂ 1 ಲಕ್ಷನೇ ಇರುತ್ತೆ. ಯಾಕಂದ್ರೆ 7% ಕೆಳಗೆ ಹೋಗ್ಬಿಟ್ಟಿದೆ, ಅದು 7% ಮೇಲಕ್ಕೆ ಹೋಗಿದೆ ಅಷ್ಟೇ. ಇದು ನನ್ಗನ್ಸುತ್ತೆ ದಿಸ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದನ್ನ ಹೆಚ್ಚಿನ ಜನ ಗಮನಿಸ್ತಾನೆ ಇಲ್ವೇನೋ ಅನಿಸ್ತಾ ಇದೆ ಸರ್. ಕರೆಕ್ಟ್ ಕರೆಕ್ಟ್. ಸಾಕಷ್ಟು ಜನ ಗಮನ ಕೊಡಲ್ಲ. ಯಾಕೆಂದ್ರೆ ಇದ್ರ ಬಗ್ಗೆ ಯಾರು ಎಜುಕೇಟ್ ಮಾಡೋರಿಲ್ಲ. ಇದ್ರ ಬಗ್ಗೆ ಒಂದು ಎಜುಕೇಶನ್ ಅನ್ನೋದನ್ನ ಮಕ್ಕಳಿಂದ ನಾವು ಹೇಳ್ಕೊಟ್ಟಾಗ, ಮಕ್ಕಳು ಅವರು ಯಂಗ್ ಆಗಿದ್ದಾಗ ಅವ್ರ ಫಸ್ಟ್ ಸಂಪಾದನೆಯಿಂದ ಖರ್ಚು ಮಾಡೋದು ಬಿಟ್ಟು ಉಳಿತಾಯದ ಕಡೆ ಗಮನ ಕೊಟ್ಟಾಗ ಅವರು 35 ವರ್ಷ 40 ವರ್ಷಕ್ಕೆಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ಬೋದು. ಅವ್ರ ಹಣ ದುಡ್ಡು ಅವ್ರಿಗೆ ಮಾಡ್ಕೊಡ್ತಿರುತ್ತೆ.
ಅವರು ಕಷ್ಟಪಟ್ಟು ದುಡಿಬೇಕಾಗಿರಲ್ಲ ಲೈಫಲ್ಲಿ. ಸೊ ಹ್ಮ್ ಹ್ಮ್ ಇದನ್ನ ಬೇಸಿಕ್ ಎಜುಕೇಶನ್ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಇದ್ರ ಕಡೆನೆ ನಾವು ಒಂದ್ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೇಕಾಗತ್ತೆ ಸರ್. ನೀವು ಎಸ್. ನಿಮ್ಗೆ ಸಾಕಷ್ಟು ಸ್ಕೂಲ್ಸ್ ಪರಿಚಯ ಇರೋದ್ರಿಂದ ವಿ ಕ್ಯಾನ್ ಹೌದೌದು. ಎಜುಕೇಟ್ ಮಾಡ್ತೀವಿ. ಎಲ್ಲ ಸ್ಕೂಲ್ಗೆ ಹೋದಾಗೆಲ್ಲ ಹೇಳ್ತಾ ಇರ್ತೀನಿ ಇದು ನಿನ್ ಮೇಲೆ. ಎಸ್ ಎಸ್ ಎಸ್, ಥ್ಯಾಂಕ್ ಯು. ಸೊ ಗುಡ್ ಸರ್, ಗುಡ್. ಹಾ. ಇಲ್ಲಿ ನಾವು ಒಂದು ಆ ವಿಷಯ ಅರ್ಥ ಮಾಡ್ಕೋಬೇಕಾಗಿರೋದ್ರೆ ನೋಡಿ, ಸೆನ್ಸೆಕ್ಸ್ ಎಷ್ಟು ಕೊಟ್ಟಿದೆ? 17.2% ಕೊಟ್ಟಿದೆ. ಇದರಲ್ಲಿ 7% ತೆಗೆದ್ಬಿಟ್ರು ಎವ್ರಿ ಇಯರ್ ನನ್ನ ದುಡ್ಡು 10% ಜಾಸ್ತಿ ಆಗ್ತಾ ಇದೆ. ಇವಾಗ 10% ಜಾಸ್ತಿ ಆಯಿತು, ನೆಕ್ಸ್ಟ್ ಇಯರ್ ಆ 10% ಕೂಡ 10% ಸಂಪಾದನೆ ಮಾಡುತ್ತೆ. ಈಗ ನಾನು 1 ಲಕ್ಷ ಇಟ್ಟಿದ್ದೀನಿ, 1 ಲಕ್ಷಕ್ಕೆ 1,17,000 ನೆಕ್ಸ್ಟ್ ಇಯರ್ ಬರುತ್ತೆ. ನಾನು ಹ್ಮ್ 7% 7,000 ರೂಪಾಯಿ ಇನ್ಫ್ಲೇಷನ್ ಅಂತ ತಗೊಂಡ್ರು ಓಕೆ 1,10,000 ರುಪೀಸ್ ನನಗೆ ನೆಕ್ಸ್ಟ್ ಇಯರ್ ತಿರ್ಗಾ 10% ದುಡಿಮೆ ಮಾಡಿಕೊಡುತ್ತೆ. ನೆಕ್ಸ್ಟ್ ಮಂತ್ ಬೇಸಿಕಲಿ ನಾವು ಎವ್ರಿ ಓಕೆ ಇಯರ್ ಓಕೆ. ನಾವು ಲೆಕ್ಕ ಹಾಕಿದೀವಿ. ಹಾ. ನಾವು ಮಂತ್ಲಿ ಇನ್ವೆಸ್ಟ್ ಮಾಡಿದಾಗ ಎವ್ರಿ ಮಂತ್ ಮಲ್ಟಿಪ್ಲೈ ಆಗುತ್ತೆ. ಬಟ್ ಇಲ್ಲಿ ಹ್ಮ್ ಇಯರ್ ಆಗಿ ನಾವು ಲೆಕ್ಕ ಹಾಕಿದಾಗ್ಲೂ ಎವ್ರಿ ಇಯರ್ 1,10,000 ಹ್ಯಾಸ್ ಬಿಕಮ್ ನೆಕ್ಸ್ಟ್ ಇಯರ್ ಅಲ್ಲಿ 10% ಬೆಳೆಯುತ್ತೆ. ಓಕೆ, ಓಕೆ. ಸೊ 10,000 ಕೂಡ ನಮಗೆ ಬಂದಿರೋ ಇಂಟ್ರೆಸ್ಟ್ ಕೂಡ ದುಡಿಯುತ್ತೆ ನಮಗೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಮೇಕಿಂಗ್ ಮನಿ ವರ್ಕ್ ಫಾರ್ ಯು. ಓಕೆ, ವೆರಿ ನಿಮ್ಮ ಗುಡ್, ವೆರಿ ದುಡ್ಡು, ಗುಡ್. ನಿಮ್ಮ ಇಂಟ್ರೆಸ್ಟ್, ಆ ಇಂಟ್ರೆಸ್ಟ್ ಕೂಡ ಇಂಟ್ರೆಸ್ಟ್ ಮಾಡುತ್ತೆ. ಎಲ್ಲ ಹಳೆ ಕಾಲದಲ್ಲಿ ಬಡ್ಡಿ, ಚಕ್ರ ಬಡ್ಡಿ ಏನೋ ಬರುತ್ತಲ್ಲ ಸರ್, ಇನ್ನೇನು ಬರುತ್ತೆ ಅದಕ್ಕಾದ್ಮೇಲೆ? ಮೀಟರ್ ಬಡ್ಡಿ. ಮೀಟರ್ ಬಡ್ಡಿ. ಸೊ ಆತರ ಮೀಟರ್ ಬಡ್ಡಿ ಇಲ್ಲಿ ಬರೆಯುತ್ತೆ. ಇಲ್ಲಿ ಬಂದಾಗ ನಿಮ್ಮ ಗ್ರೋತ್ ಕೂಡ ಜಾಸ್ತಿ ಇರುತ್ತೆ, ನಿಮ್ಮ ಹಣ ಕೂಡ ಜಾಸ್ತಿ ಬೆಳೆಯುತ್ತೆ. ಎಷ್ಟು ಜನಕ್ಕೆ ಇಲ್ಲಿ ಅನ್ಸುತ್ತೆ ಟೈಮ್ ತುಂಬಾ ಫಾಸ್ಟ್ ಆಗಿ ಹೋಗ್ತಿದೆ ಇವತ್ತು ಅಂತ ಅನ್ಸುತ್ತಾ? ನನ್ಗಂತೂ ಅನ್ಸುತ್ತೆ ಸರ್. ಅಲ್ವಾ? ಹೌದು. ಟೈಮ್ ಫಾಸ್ಟ್ ಆಗಿ ಹೋಗ್ತಿದ್ರೆ ದುಡ್ಡು ಜಾಸ್ತಿ ಬರುತ್ತಲ್ಲ ಸರ್. ದುಡ್ಡು ಬರ್ಬೇಕಾಗಿತ್ತು ಅಲ್ಲ. ಹ್ಮ್. ಇಲ್ಲಿ ಇವಾಗ ನೀವು ಇನ್ವೆಸ್ಟ್ ಮಾಡಕ್ ಶುರು ಮಾಡಿದ್ರೆ ಹೌದು. ಟೈಮ್ ಜಾಸ್ತಿ ಸ್ಪೀಡ್ ಆಗಿ ಹೋದಂಗೆಲ್ಲ ನಮ್ಗೆ ದುಡ್ಡು ಜಾಸ್ತಿ ಸ್ಪೀಡ್ ಆಗಿ ಬರುತ್ತೆ. ಸೊ ಕರೆಕ್ಟ್ ಕರೆಕ್ಟ್. ವಿ ವಿಲ್ ಯೂಸ್ ಎವ್ರಿಥಿಂಗ್ ಫಾರ್ ಅವರ್ ಬೆನಿಫಿಟ್. ಓಕೆ, ಕರೆಕ್ಟ್ ಕರೆಕ್ಟ್. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದೀರಿ ಸರ್ ನಮ್ಮೆಲ್ಲ ವೀಕ್ಷಕರಿಗೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಇದೆಲ್ಲ ತಿಳ್ಕೊಳ್ಳೋದಕ್ಕೆ. ಹಾಗಾದ್ರೆ ಈ ಹೂಡಿಕೆ ಮಾಡೋಕೆ ಜನರು ಇನ್ಯಾವ ತರ ಮನಸ್ಥಿತಿ ಇಟ್ಕೋಬೇಕು ಸರ್? ಅದೇ ನಾವು ನೆಕ್ಸ್ಟ್ ವಿಷಯ ಹೇಳ್ತಿರೋದು. ಇವಾಗ ನಮ್ದು ಜಸ್ಟ್ ನಾನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈ ಹ್ಮ್ ಪ್ರಾಪರ್ಟಿ ಕಡೆ ಒಲವು ಏನಿದೆ ಅದನ್ನ ನಿಲ್ಲಿಸಿ ನಾವು ರಿಯಾಲಿಟಿ ಕಡೆ ಏನಿದೆ, ಈಕ್ವಿಟಿ ಅಂದ್ರೆ ಏನು? ಹ್ಮ್ ನಿಮಗೆ ಗೊತ್ತಿರೋಂಗೆ ಏನು ಈಕ್ವಿಟಿ ಅಂದ್ರೆ ಸರ್? ಸರ್, ಈಕ್ವಿಟಿ ನಾವು ಒಂದ್ ಕಡೆ ಬಂಡವಾಳ ಹೂಡ್ತೀವಿ ನಾವು. ಹ್ಮ್ ಆ ಬಂಡವಾಳ ಹೂಡುವಂಥದ್ದು, ಈಗ ಉದಾಹರಣೆಗೆ ಒಂದು ಕಂಪ್ನಿ ಮೇಲೆ ಯಾವುದೋ ಶೇರ್ಸ್ ಮತ್ತೊಂದು ತಗೊಂಡಾಗ ಅವರು ಕಂಪ್ನಿ ಗ್ರೋತ್ ಆದಂಗೆಲ್ಲ ನಮ್ಮ ದುಡ್ಡು ಬೆಳೀತಾ ಹೋಗ್ತಾ ಇರುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಕರೆಕ್ಟ್. ಸೊ ಈಕ್ವಿಟಿ ಇಸ್ ಬೇಸಿಕಲಿ ಓನಿಂಗ್ ಅ ಶೇರ್ ಆಫ್ ಅ ಕಂಪ್ನಿ. ಶೇರ್ ಅಂದ್ರೆ, ನಾನೀಗ ನಿಮ್ಮ ಸ್ನೇಹಿತರು ಯಾರೋ ಬಂದು ನಿಮ್ಗೆ ಹೇಳ್ತಾರೆ, ನಾನು ಒಂದು ವ್ಯಾಪಾರ ಶುರು ಮಾಡ್ತಿದ್ದೀನಿ, ನನಗೆ ಬಂಡವಾಳ ಬೇಕು ಅಂತ. ಬಂಡವಾಳ ಬೇಕು ಅಂದಾಗ ನೀವು ಸಾಲ ಕೊಡ್ತೀರಾ, ಇಲ್ಲಾಂದ್ರೆ ಕಂಪ್ನಿ ಶೇರ್ ತಗೊಂತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೀವು ಶೇರ್ ತಗೊಂಡಾಗ ಏನಾಗುತ್ತೆ, ಕೆಲಸ ಯಾರು ಮಾಡ್ತಿರೋದು? ನಿಮ್ಮ ಸ್ನೇಹಿತ, ಅವನ್ ವ್ಯಾಪಾರ ಇಟ್ಟಿರೋದು, ಅವನ್ ಹೌದು. ಹೋಗಿ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ಅವನ್ಗೆ. ಅವನ್ ದುಡ್ಡು ಸಂಪಾದನೆ ಮಾಡಿ ಅವನ್ ಕಂಪ್ನಿ ಬೆಳೆದಾಗೆಲ್ಲ ನಿಮ್ ದುಡ್ಡು ಬೆಳೆಯುತ್ತೆ. ಓಕೆ, ಇದು ಒಂದ್ ರೀತಿ ದುಡ್ಡಲ್ಲಿ ನಾವು ಸಂಪಾದನೆ ಮಾಡ್ಕೋಬಹುದು. ಇನ್ನೊಂದು ರೀತಿ ಏನಂದ್ರೆ, ನಾವು ಹ್ಮ್ ಅವನಿಗೆ ಸಾಲ ಕೊಡ್ಬೋದು. ಸಾಲ ಕೊಟ್ಬಿಟ್ಟು ಇಂಟ್ರೆಸ್ಟ್ ಕೊಡು ಮಾರಾಯ, ಎವ್ರಿ ಮಂತ್ 1% ಕೊಡು ಅಂತ ಹೇಳ್ಬೋದು. ಈ 1% ಇಂಟ್ರೆಸ್ಟ್ ಮಂತ್ಲಿ ಸರಿನಾ, ಇಲ್ಲ ಅಂದ್ರೆ ಈಕ್ವಿಟಿ ಸರಿನಾ ಅಂತ ನೀವು ಯೋಚನೆ ಮಾಡಿದಾಗ ಹ್ಮ್ ಈಕ್ವಿಟಿ ಈಸ್ ದ ಬೆಸ್ಟ್ ಆಪ್ಷನ್. ಯಾಕೆ ಅಂದ್ರೆ, ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಹೇಳಿ. ನನ್ನ ನನಗೆ ಪರಿಚಯ ಇರೋರು ಒಬ್ರು ವಿಪ್ರೋಲಿ 1980 ಒಂದು 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು. ಓಕೆ, ಹ್ಮ್ ಇವತ್ತು ಅದ್ರ ಬೆಲೆ ಎಷ್ಟಿರ್ಬೋದು ನಿಮ್ ಪ್ರಕಾರ? ಸರ್, ನಾನು ಅವತ್ತು 10,000 ರೂಪಾಯಿ ನನ್ನ ಪ್ರಕಾರ ಒಂದು 5 ಲಕ್ಷ 10 ಲಕ್ಷ. 10,000 ರೂಪಾಯಿ ಆಗಿದೆಲ್ಲ, ಹತ್ತು ಹ್ಮ್ ಸಾವಿರ ರೂಪಾಯಿ ಆವಾಗ ಅಂದ್ರೆ 1980 ನಾನು ಹ್ಮ್ ಹ್ಮ್ ಪ್ರಾಪರ್ಟಿ ಹ್ಮ್ ಕಡೆ ಹಾಕಿದ್ರೆ ಎಷ್ಟು ಬರ್ತಿತ್ತು? ಅವತ್ತು ನಾನು ಪ್ರಾಪರ್ಟಿ ತಗೊಂಡಿದ್ರೆ ಹ್ಮ್ ನನ್ನ ಜಯನಗರಲ್ಲಿ ಪ್ರಾಪರ್ಟಿ ಸಿಕ್ತಿತ್ತ ನನಗೆ? ಒಂದು 60-40 ಪ್ರಾಪರ್ಟಿ, ಸಿಕ್ಸ್ಟಿ ಹೌದು, ಫಾರ್ಟಿ ಸಿಕ್ತಿತ್ತಾ? ಸಿಕ್ತಿತ್ತು. ಸಿಕ್ತಿತ್ತಲ್ವಾ? ಸೊ ಇವತ್ತು ಎಷ್ಟಿದೆ ಅದ್ರ ಬೆಲೆ? ಓಕೆ. ಅಂದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ, ಶೇರ್ಸ್ಗೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಪ್ರಾಪರ್ಟಿಗಿನ್ನ ಶೇರ್ಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಕರೆಕ್ಟ್. ಇವತ್ತು ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ? ಅದು 60-40 ಪ್ರಾಪರ್ಟಿ ನಾನು ಇವತ್ತು ಜಯನಗರಲ್ಲಿ ಇಟ್ಕೊಂಡಿದ್ರೆ 1 ಸ್ಕ್ವೇರ್ ಫೀಟ್ ಬೆಲೆ 40,000 ರೂಪಾಯಿ ಸರ್. ಅಲ್ಲಿ ಎಷ್ಟಿದೆ?
40,000. ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಎಷ್ಟೆಷ್ಟು ಇವತ್ತು 40,000 ಇದೆ ಅಂತ ಇಟ್ಕೊಂಡ್ರು, ಓಕೆ. 30,000 ಇಟ್ಕೊಂಡ್ರು ಎಷ್ಟಾಗಿದೆ? 2,400 ಇಂಟು 30,000 ಇಲ್ಲ 40,000 ಲೆಕ್ಕ ಹಾಕಿದ್ರು ವಾಟ್ ಇಸ್ ಹ್ಮ್. ದ ವ್ಯಾಲ್ಯೂ? ಓಕೆ. ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕ್ಬೋದು, ನೀವು ಹಾ, ಲೆಕ್ಕ ಹಾ, ಹಾಕಿ ಹಾ. ಎಷ್ಟಾಗಿರ್ಬೋದು ಅಂತ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡ್ಬೋದು. ಮಾಡ್ಬೋದು. ಎಷ್ಟಾಗಿರ್ಬೋದು ಅದು? 40,000 ಇಂಟು 2,400 ಎಷ್ಟಾಗಿರ್ಬೋದು ಸರ್? 2,400 ಇಂಟು 40,000 ನಿಯರ್ಲಿ 10 ಕ್ರೋರ್ಸ್, 10 ಕೋಟಿ. ಓಕೆ, ಓಕೆ. ಹ್ಮ್. ಸೊ ಇವಾಗ ಹೇಳಿ ಎಷ್ಟಾಗಿರ್ಬೋದು ಆ ಬೆಲೆ, ಶೇರ್ಸ್ ಬೆಲೆ ಎಷ್ಟಾಗಿರ್ಬೋದು? ಶೇರ್ಸ್ ಬೆಲೆ ಎಷ್ಟಾಗಿರ್ಬೋದು? ಶೇರ್ಸಿನ ಬೆಲೆ ಒಂದು 50 ಕೋಟಿ ಆಗಿದೆ ಸರ್. 50 ಕೋಟಿ ಅಲ್ವಾ? ಹ್ಮ್. ಇವತ್ತು 10 ಕೋಟಿ ಪ್ರಾಪರ್ಟಿಗೆ ಹಾಕಿದ್ರೆ ಇವತ್ತು 10 ಕ್ರೋರ್ಸ್ ಇರ್ತಿತ್ತು. ಹ್ಮ್. ಶೇರ್ಸ್ ಅಲ್ಲಿ ಹಾಕಿದ್ರೆ ನೀವು ಹೇಳ್ತಿರೋದು 50 ಕೋಟಿ, ಬಟ್ ರಿಯಾಲಿಟಿ ಏನಂದ್ರೆ 1,008 ಕೋಟಿ ಇದೆ ಅವ್ರ ಹತ್ರ. ಓಹೋ ಹೋ ಹೋ ಹೋ. 10,000 ರೂಪಾಯಿ ಇವತ್ತು 1,008 ಕೋಟಿ ಇದೆ. ಇಸ್ ಇಟ್ ಗುಡ್? ಏನ್ ಸರ್ ಇದು ಕತೆ? ಸೊ ಆ? ಇಟ್ ಇಸ್ 44 ಇಯರ್ಸ್ ಫ್ರಮ್ 1980 ಇಂದ ಲೆಕ್ಕ ಹಾಕಿದ್ರೆ 44 ವರ್ಷದಲ್ಲಿ 1,000 ಕೋಟಿ ನಿಮ್ಮ ಹತ್ರ ಹ್ಮ್. ಇದೆ. ಹ್ಮ್. ಹ್ಮ್. ಇಸ್ ಇಟ್ ಅ ಗುಡ್ ಫೀಲಿಂಗ್? ಯು ಕ್ಯಾನ್ ಬೈ ವಾವ್, ವಾವ್. ಆದ್ರೆ ಈ ಶ್ರೀಮಂತರಾಗೋದ್ ಹೆಂಗೆ ಅಂತ ಹೇಳ್ಕೊಟ್ಬಿಟ್ರಲ್ಲ ಈಗ ಎಲ್ಲರಿಗೂ. ಸೊ ಬೇಸಿಕ್ ಆಗಿ ನೀವು ಒಂದು ಅರ್ಥ, ಈಕ್ವಿಟಿ ಅಂದ್ರೆ ಏನು ಅನ್ನೋ ಅರ್ಥ ಏನಿದೆ ಇವತ್ತು ಜನಕ್ಕೆ. ಶೇರ್ಸ್ ಅಂದ್ರೆ ಗ್ಯಾಮ್ಲಿಂಗ್, ಹಳಬ್ರು ಗ್ಯಾಮ್ಲಿಂಗ್ ಅನ್ಕೊಂತಾರೆ. ಇವತ್ತು ಹುಡುಗರು ಗ್ಯಾಮ್ಲಿಂಗ್ ಅಂತಾರೆ, ಗ್ಯಾಮ್ಲಿಂಗ್ ಮಾಡ್ತಿದ್ದಾರೆ, ಬಟ್ ಅವರು ಸಕ್ಸಸ್ಫುಲ್ ಆಗ್ತಾರೆ ಇಲ್ಲದು ಸೆಕೆಂಡ್ರಿ. ಬಟ್ ಇನ್ವೆಸ್ಟರ್ ಆಗಿ ನಾನು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ಈಕ್ವಿಟಿಯಲ್ಲಿ, ಶೇರ್ಸ್ ಅಲ್ಲಿ ಸಾಕಷ್ಟು ಹಣ ನಾನು ಮಾಡ್ಬೋದು, ಸಾಕಷ್ಟು ಹಣ ನಾನು ಗಳಿಸ್ಬೋದು. ಅದಕ್ಕೆ ಉದಾಹರಣೆಯಾಗಿ ನಾನು ಒಂದು ವಿಪ್ರೋ ಬಗ್ಗೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಈ ತರ ಎಕ್ಸಾಂಪಲ್ಸ್ ತುಂಬಾನೇ ಇದೆ. ರಾಯಲ್ ಎನ್ಫೀಲ್ಡ್ದು ಒಂದು ಬೈಕ್ ತಗೊಳ್ಳೋ ಬದಲು ಅದೇ ಕಂಪ್ನಿ ಶೇರ್ ಅಷ್ಟೇ ದುಡ್ಡಿಗೆ ತಗೊಂಡಿದ್ರೆ ಇವತ್ತು ಅವನು ಕೋಟ್ಯಾಧಿಪತಿ ಆಗ್ಬಿಡ್ತಾ ಇದ್ದ. ಸೊ ಈ ತರದ್ದು ಹಲವಾರು ಎಕ್ಸಾಂಪಲ್ಸ್ ಇದಾವೆ. ಒಂದ್ಸರಿ ಆ ಥರದ್ದೇ ಎಕ್ಸಾಂಪಲ್ಸ್ ಕೊಟ್ಬಿಡ, ಒಂದಿನ ಮಾತಾಡ್ಬೇಡ ಸರ್. ಮಾಡೋಣ, ಡೆಫಿನೆಟ್ಲಿ. ಎಸ್. ಚೆನ್ನಾಗಿರುತ್ತೆ, ಮಜಾ ಬರುತ್ತೆ. ಮಜಾ ಮಜಾ ಬರ್ತದೆ, ಥ್ರಿಲ್ ಎಲ್ಲರನ್ನು. ವಾವ್, ಅಯ್ಯೋ ಈ ತರ ಯೋಚನೆ ಮಾಡಿರ್ಲಿಲ್ವಲ್ಲ, ನಾನೂ ಕೂಡ ಶ್ರೀಮಂತ ಆಗ್ಬೋದು ಅಂತ ಕನಸು ಕಾಣಕ್ ಶುರು ಮಾಡ್ತಾರೆ ಈ ವಿಡಿಯೋ ನೋಡ್ತಾ ಇರೋರೆಲ್ಲ. ಕರೆಕ್ಟ್. ಎಸ್. ಡೆಫಿನೆಟ್ಲಿ ಎಲ್ಲರೂ ಶ್ರೀಮಂತರಾಗ್ಬೋದು ಇವತ್ತಿರೋ ಪ್ರಪಂಚದಲ್ಲಿ. ಯಾಕೆಂದ್ರೆ ಇಂಡಿಯಾ, ಭಾರತ ಬೆಳೀತಾ ಇದೆ. ಇಟ್ ಇಸ್ ಗ್ರೋಯಿಂಗ್ ಇನ್ ಲೀಪ್ಸ್ ಅಂಡ್ ಬೌನ್ಸಸ್. ಎಸ್. ನಾವೇ 15 ವರ್ಷದಲ್ಲಿ ಸಾಕಷ್ಟು ಬೆಳವಣಿಗೆ ನೋಡಿದೀವಿ. ಇಂಡಿಯಾಲಿ ನಮ್ಮ ಸುತ್ತಮುತ್ತನೇ ತುಂಬಾ ಚೇಂಜಸ್ ಆಗೋಗಿದೆ. ಹೌದು. ನಮ್ಮ ನಮ್ಮ ಹಣಕಾಸು ಚೇಂಜ್ ಆಗಿದ್ಯಾ ಅನ್ನೋದೇ ಪ್ರಶ್ನೆ. ಲಾಸ್ಟ್ 10 ಇಯರ್ಸ್ ಅಲ್ಲಿ ನಮ್ಮ ಸುತ್ತಮುತ್ತ ಚೇಂಜ್ ಆಗಿದೆ, ನನ್ನ ಹಣಕಾಸು ಚೇಂಜ್ ಆಗಿದ್ಯಾ? ಇಲ್ಲ. ಯಾಕೆ? ಯಾಕೆಂದ್ರೆ ಆ ಸುತ್ತಮುತ್ತ ಕಂಪನಿಗಳು ಖರ್ಚು ಮಾಡಿ ಏನೇನು ಬಿಲ್ಡಿಂಗ್ಸ್ ಕಟ್ತಿದೆ, ರೋಡ್ ಯಾರು ಹಾಕ್ತಿದ್ದಾರೆ, ಎಲೆಕ್ಟ್ರಿಫಿಕೇಶನ್ ಯಾರು ಮಾಡ್ತಿದ್ದಾರೆ, ಇಂಟರ್ನೆಟ್ ಯಾರು ಕೊಡ್ತಾರೆ, ಈ ಸರ್ವಿಸಸ್ ಎಲ್ಲ ಕೊಡ್ತಿರೋ ಕಂಪನೀಸ್ ಅಲ್ಲಿ ನಾವು ದುಡ್ಡೇ ಹಾಕಿಲ್ಲ. ನಾವು ದುಡ್ಡೇ ಹಾಕಿಲ್ಲ ಅಂದ್ರೆ ದುಡ್ಡು ಹೆಂಗ್ ಮಾಡ್ತೀರಿ? ಸೊ ಹಂಗಾಗಿ ನಾವು ನಮ್ಮ ಇಂಡಿಯಾಲಿ, ಭಾರತ ಬೆಳೆಯೋದ್ರಲ್ಲಿ ನಾವು ನಮ್ಮ ದುಡ್ಡನ್ನ ನಾವು ಹೂಡಿಕೆ ಮಾಡಿದ್ರೆ ಸಾಕಷ್ಟು ಬೆಳೆಯುತ್ತೆ. ಇದು ಎಷ್ಟು ಬೆಳೆಯುತ್ತೆ ಅನ್ನೋದು ನಿಮ್ಗೆ ಅರಿವು ಬರ್ಬೇಕಂದ್ರೆ ನೀವು ಇನ್ವೆಸ್ಟ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನಾನು ಹೇಳಿದ್ರೆ ಒಂದು ಕಾಲ್ಪನಿಕವಾಗಿರುತ್ತೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹೆಂಗಿದೆ ಅದು ಅಂತ. ಎಸ್, ಎಸ್. ಐ ಥಿಂಕ್ ನೀವು ಸುಮಾರು, ನಾವು ಲೈವ್ ಶುರು 1 ತಾಸು ಆಗೋಯ್ತು. ನಾವು ಒಂದು ಅರ್ಧ ಗಂಟೆ ಮಾತಾಡೋಣ ಅನ್ಕೊಂಡು ಹ. 1 ಗಂಟೆ ಆಗೋಯ್ತು. ಹಾಗಾಗಿ ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ಗಳು ಕೆಲವರು ಇದ್ದಾರೆ ನಮ್ಮ ಜೊತೆ. ಹ. ಅವ್ರಿಗೆ ಇಷ್ಟೊಂದೆಲ್ಲ ಫೀಲಿಂಗ್ ಹೇಗೆ ಅನ್ನಿಸ್ತಾ ಇದೆ ಇವೆಲ್ಲ ಕೇಳಿದ್ರೆ, ಇದು ನೋಡಿದ್ರೆ ಅಂತ ಕೇಳೋಣ. ಎಸ್, ಕಟ್ಟೇರಿ ಸ್ವಾಮಿ, ಹೇಗೆ ಅನ್ನಿಸ್ತು? ಸರ್, ನಮಸ್ಕಾರ ಎಲ್ರಿಗೂ. ವಿಶೇಷವಾಗಿ ಶಂಕರ್ ಸರ್ಗೆ ನಮಸ್ಕಾರ ಹೇಳ್ತೀನಿ. ಸರ್, ಇವತ್ತು ಹಣ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ವಸ್ತು. ಯಾಕಂದ್ರೆ ಹಣ ಇಲ್ಲದೆ ನಾವು ಪ್ರತಿದಿನ ಏನೋ ಜೀವನ ನಡೆಸಕ್ಕೆ ಆಗೋದಿಲ್ಲ. ಎಸ್. ಹಾಗಾಗಿ ಹಣ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಈಗ ಗುಡ್. ಅಲ್ಲ, ಡೆಫಿನೆಟ್ ಆಗಿ ಅವರು ಮಾಹಿತಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಸರ್, ನಿಜವಾಗ್ಲೂ ಶಂಕರ್,
ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು. ಸರ್